ಎಲ್ಲರಿಗೂ ನಮಸ್ಕಾರ ರೀ. ನಿನ್ನೆ ಕ್ಲಾಸ್ನಾಗ ನಾವು ಏನು ನೋಡಿದ್ವಪ್ಪ ಅಂತಂತಂದ್ರೆ ಬೆಳಕು ಚಾಪ್ಟರ್ದು ಕಂಪ್ಲೀಟ್ ನಾವು ಮುಗಿಸಿದ್ದು. ಅದ್ರ ಮ್ಯಾಗಿರುವಂಥ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂಥ ಪ್ರಶ್ನೆಗಳು ನಾವು ಏನು ಮಾಡಿದ್ವು ಅಂತಂದ್ರೆ ಸಾಲ್ವ್ ಮಾಡಿದ್ದು. ಇವತ್ತಿನ ಕ್ಲಾಸ್ನಾಗ ಹೊಸ ಚಾಪ್ಟರ್ ತೊಗೊಂಡ್ರಿ ಫಿಸಿಕ್ಸ್ ಒಳಗೆ. ಯಾವುದು ಅಂತಂತಂದ್ರೆ ದರ್ಪಣ ಮತ್ತು ಮಸೂರ. ದರ್ಪಣ ಅಂತಂದ್ರೆ ಏನು ರೀ, ಇಂಗ್ಲೀಷ್ ಒಳಗೆ ಮಿರರ್ಸ್ ಅಂತೇಳಿ ಕರೀತಾರೆ. ಲೆನ್ಸಿಗೆ ಏನು ಕರೀತಾರೋ ಮಸೂರ ಅಂತೇಳಿ ಕರೀತಾರೆ. ನೀವು ಏನು ಮಾಡಿರಿ, ಇಂಗ್ಲೀಷ್ನಾಗ ಜಾಸ್ತಿ ನೆನಪಿಡುವಾಗ ಟ್ರೈ ಮಾಡಿರಿ. ಮಿರರ್ ಆ್ಯಂಡ್ ಲೆನ್ಸ್ ಅಂತೇಳಿ. ದರ್ಪಣ ಅಂತಂದ್ರೆ ಮಿರರ, ಆಮೇಲೆ ಮಸೂರ ಅಂತಂದ್ರೆ ಏನು ರೀ, ಲೆನ್ಸ್. ಏನು ರೀ ಮಿರರ್ ಅಂತಂದ್ರೆ ಏನು, ಲೆನ್ಸ್ ಅಂತಂದ್ರೆ ಏನು ಡಿಫ್ರೆನ್ಸ? ಈಗ ನೋಡಿರಿ, ನಾರ್ಮಲಾಗಿ ನಿಮಗೆ ಮಿರರ್, ಈಗ ನಾರ್ಮಲಾಗಿ ನಾವು ಕನ್ನಡಿ ಯೂಸ್ ಮಾಡ್ತಾವಲ್ಲ ರೀ, ಅದಕ್ಕೆ ಏನು ಕರೀತಾರೆ ಅಂತಂತಂದ್ರೆ ಮಿರರ್ ಅಂತೇಳಿ ಕರೀತಾರೆ. ಲೆನ್ಸ್ ಅಂತಂತಂದ್ರೆ ಈಗ ನಾವು ಸ್ಪೆಕ್ಟ್ ಒಳಗೆ, ಚಸ್ಮಾ ಒಳಗೆ ಏನು ಯೂಸ್ ಮಾಡ್ತೇವಲ್ಲ ಗ್ಲಾಸ, ಅದಕ್ಕೆ ಏನು ಕರೀತಾರೋ ಲೆನ್ಸ್ ಅಂತ ಕರೀತಾರೆ. ಏನು ಡಿಫ್ರೆನ್ಸ್ ಇರುತ್ತಪ್ಪ ಅಂತಂತಂದ್ರೆ ಮಿರರ್ ಒಳಗೆ, ಮಿರರ ಮತ್ತು ಲೆನ್ಸಿಗೆ. ಇದು ಮಿರರ್ ಇತ್ತಂತಂದ್ರೆ ರೀ, ಇಲ್ಲೇನು ಮಾಡಿರ್ತಾರಪ್ಪ ಅಂತಂತಂದ್ರೆ ಒಂದು ಕೋಟ್ ಮಾಡಿರ್ತಾರೆ, ನುಣುಪುಗೊಳಿಸಿರುತ್ತಾರೆ. ಕನ್ನಡದಾಗ ಏನಂತಾರೆ ರೀ, ನುಣುಪುಗೊಳಿಸಿರುತ್ತಾರೆ. ಅದು ಇಂಗ್ಲೀಷ್ನಾಗ ಏನಂತಾರೆ ರೀ, ಕೋಟೆಡ್ ಅಂತೇಳಿ ಕರೀತಾರೆ. ಅದ ಲೆನ್ಸ್ನಾಗ ಏನಾಗಿರ್ತೈತಿ, ಲೆನ್ಸ್ ಒಳಗೆ ಮಸೂರೊಳಗೆ ಏನಾಗಿರ್ತೈತಿ, ಯಾವುದೇ ಕೋಟ್ ಇರೋಂಗಿಲ್ಲ. ಲೆನ್ಸ್ ಒಳಗೆ ಏನಿರೋಂಗಿಲ್ಲ, ಯಾವುದೇ ಕೋಟ್ ಇರೋಂಗಿಲ್ಲ. ಅಂದರೆ ಯಾವ ಭಾಗವನ್ನು ಏನು ಮಾಡಿರೋಂಗಿಲ್ಲ, ನುಣುಪುಗೊಳಿಸಿರೋಂಗಿಲ್ಲ. ಎದಕ್ಕೆ ನುಣುಪುಗೊಳಿಸಿರ್ತಾರಪ್ಪ ಅಂತಂತಂದ್ರೆ, ನಾವು ಮಿರರ್ ಎದಕ್ಕೆ ಯೂಸ್ ಮಾಡ್ತೇವೆ ರೀ, ನಮ್ಮ ಪ್ರತಿಬಿಂಬವನ್ನು ನೋಡಿಕೊಳ್ಳಲು ನಾವು ಏನು ಮಾಡ್ತೇವೆ ಅಂತಂದ್ರೆ ಮಿರರ್ನ ಯೂಸ್ ಮಾಡ್ತೇವೆ. ಈಗ ಅಕಸ್ಮಾತ್ ಇದನ್ನು ನಾವು ನುಣುಪುಗೊಳಿಸಿದ್ದಕ್ಕೆ ಏನಾಕತ್ತಪ್ಪ ಅಂತಂದ್ರೆ, ಇಲ್ಲಿ ಯಾರು ಒಬ್ಬರ ಇಮೇಜ್ ಪ್ರತಿಬಿಂಬವನ್ನು ನೋಡಬೇಕಾಗಿತ್ತು ಅಂತಂದ್ರೆ, ಈ ಬೆಳಕಿನ ಕಿರಣಗಳು ಇಲ್ಲಿ ಇದ್ರ ಮೇಲೆ ಬಿದ್ದು ಅಕಸ್ಮಾತ್ ನುಣುಪುಗೊಳಿಸಿರಲಿಲ್ಲ ಅಂತಂದ್ರೆ ಏನಾಕಿದ್ದು, ಹಿಂಗೆ ಪಾಸಾಗಿ ಹೊರಗೆ ಹೋಗಿಬಿಡ್ತಿದ್ವು. ಇದನ್ನು ನುಣುಪುಗೊಳಿಸಿರ್ತಾರೆ ಅನ್ನೋದಕ್ಕೆ ಏನಾಕತ್ತಪ್ಪ ಅಂತಂದರೆ, ಇವು ಬೆಳಕಿನ ಕಿರಣಗಳು ಮರಳಿ ಬಂದು ಯಾರ ಪ್ರತಿಬಿಂಬ ಮೂಡಬೇಕಾಗಿರುತ್ತಲ್ಲ ರೀ, ಅವ್ರ ಮೇಲೆ ಬಿದ್ದು ಮತ್ತೇನಾಕತ್ತಪ್ಪ ಅಂತಂದರೆ ಕನ್ನಡಿ ಮೇಲೆ ಬೀಳ್ತೈತೆ. ಅದು ಅವಾಗ ನಮಗೇನಾಕತಿ, ಪ್ರತಿಬಿಂಬ ಕಾಣುತ್ತದೆ. ಇಮೇಜ್, ಇಂಗ್ಲೀಷ್ನಾಗ ಏನಂತಾರೆ, ಇಮೇಜ್ ಅಂತಾರೆ. ಈ ಇಮೇಜ್ ಅಥವಾ ಪ್ರತಿಬಿಂಬ ಮೂಡಬೇಕಂತೇಳಿ ಏನು ಮಾಡ್ತಾರೋ, ಇದನ್ನು ಕೋಟೆಡ್, ನುಣುಪುಗೊಳಿಸಿರುತ್ತಾರೆ ಒಂದು ಭಾಗವನ್ನು. ಅದೇ ಲೆನ್ಸ್ನಾಗ ಏನು ಮಾಡಿರ್ತಾರೋ, ಯಾವುದೇ ಭಾಗವನ್ನು ನುಣುಪುಗೊಳಿಸಿರಂಗಿಲ್ಲ. ಅಲ್ಲಿ ಏನಾಗುತ್ತಪ್ಪ ಅಂತಂತಂದ್ರೆ, ಇಲ್ಲೊಬ್ಬ ವ್ಯಕ್ತಿ ಇದ್ದಪ್ಪ ಅಂತಂತಂದ್ರೆ ಅವನ ಪ್ರತಿಬಿಂಬನ ಮೂಡಂಗಿಲ್ಲ ರೀ. ಇಲ್ಲಿ ಅದರ ಮುಂದೆ ಇರುವಂತಹ ವಸ್ತುಗಳು ಕಾಣಲು ಇದನ್ನೇನು ಮಾಡ್ತಾರಪ್ಪ ಅಂತಂದ್ರೆ ಯೂಸ್ ಮಾಡ್ತಾರೆ. ಏನ, ಲೆನ್ಸ್, ಮಸೂರವನ್ನು. ಅವಾಗ ಏನಾಗುತ್ತೆ, ಬೆಳಕಿನ ಕಿರಣ ಇದರ ಮೂಲಕ ಏನಾಕಪ್ಪ ಅಂದ್ರೆ ದಾಟಿ ಹೋಗಿಬಿಡ್ತಾವ್ರಿ. ದಾಟಿ ಹೋಗಿ ಯಾವುದನ್ನ ಅಡೆತಡೆ ಉಂಟು ಮಾಡ್ತಲ್ಲ ಅದ್ರ ಮೇಲೆ ಬಿದ್ದು ಏನಾಕಪ್ಪ ಅಂತಂದ್ರೆ ಆ ವಸ್ತು ನಮಗೇನಾಗುತ್ತೆ, ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ಏನಂತಂದ್ರೆ ಮಿರರಿಗೆ ಮತ್ತು ಲೆನ್ಸಿಗೆ ಇರುವ ಏನು ಡಿಫ್ರೆನ್ಸ್ ಏನಪ್ಪ ಅಂತಂತಂದ್ರೆ, ಮಿರರ್ ಒಳಗೆ ಏನು ಮಾಡಿರ್ತಾರೋ ನುಣುಪುಗೊಳಿಸಿರುತ್ತಾರೆ. ದರ್ಪಣದಲ್ಲಿ ಏನು ಮಾಡಿರ್ತಾರೋ ನುಣುಪು ಅಂದರೆ ಕೋಟೆಡ್ ಮಾಡಿರ್ತಾರೆ. ಆಮೇಲೆ ಲೆನ್ಸ್ ಒಳಗೆ ಏನು ಮಾಡಿರ್ತಾರೋ, ಮಸೂರ ಒಳಗೆ ಯಾವುದೇ ರೀತಿಯಾದಂಥ ನುಣುಪನ್ನು ಮಾಡಿರುವುದಿಲ್ಲ. ಆಮೇಲೆ ಇದು ನುಣುಪು ಅನ್ನತ್ತಿರಲ್ಲ, ಇದನ್ನು ಎತ್ತರಲಿ ನುಣುಪು ಮಾಡಿರ್ತಾರೆ ರೀ. ಎತ್ತರಲಿ ಕೋಟ್ ಮಾಡಿರ್ತಾರಪ್ಪ ಅಂತಂದ್ರೆ ಸಿಲ್ವರ್ ನೈಟ್ರೇಟ್ ಎನ್ನುವಂತಹ ವಸ್ತುವಿನಿಂದ ಏನು ಮಾಡಿರ್ತಾರೆ ಅಂತಂದ್ರೆ ನುಣುಪುಗೊಳಿಸಿರುತ್ತಾರೆ. ಸಿಲ್ವರ್ ನೈಟ್ರೇಟ್. ಅಥವಾ ಇನ್ನೊಂದು ಯಾವ ವಸ್ತು ಯಾವ್ದಿರ್ಬೋದು ರೀ, ಅಲ್ಯೂಮಿನಿಯಂ. ಇದು ಅಥವಾ ಇದು ಎಕ್ಸಾಮ್ದಾಗ ಇದನ್ನು ಕೇಳ್ತಾರಪ್ಪ ಅಂತಂತಂದ್ರೆ ಇದನ್ನು ಕೇಳ್ತಾರೆ ಮೋಸ್ಟ್. ಸಿಲ್ವರ್ ನೈಟ್ರೇಟ್ದಿಂದ ಏನು ಮಾಡಿರ್ತಾರೆ ಅಂತಂದರೆ ಇದನ್ನು ನುಣುಪುಗೊಳಿಸಿರುತ್ತಾರೆ. ಎದಕ್ಕೆ ನುಣುಪುಗೊಳಿಸಿರ್ತಾರೆ ಅಂತ ಗೊತ್ತಾತಲ್ಲ ರೀ, ಪ್ರತಿಬಿಂಬವನ್ನು ಮೂಡಿಸಲು ಏನು ಮಾಡ್ತಾರೆ ಅಂದ್ರೆ ನುಣುಪನ್ನು ಗೊಳಿಸಿರುತ್ತಾರೆ. ಹಿಂಗೆ ನಾವು ಇವತ್ತಿನ ಕ್ಲಾಸ್ನಾಗ ಏನು ಡಿಸ್ಕಸ್ ಮಾಡೋಣಪ್ಪ ಅಂತಂತಂದ್ರೆ, ಮಿರರ್ ಒಳಗೆ ಏನಾಕಪ್ಪ ಅಂತಂದ್ರೆ ಭಾಳ ಟೈಪ್ಸ್ ಅದಾವ ರೀ. ಮಿರರ್ ಒಳಗೆ ಏನದಾವಪ್ಪ ಅಂತಂದ್ರೆ 3 ಟೈಪ್ಸ್ ಬರ್ತಾವೆ. ಯಾವ್ಯಾವಪ್ಪ ಅಂತಂತಂದ್ರೆ, ಮಿರರ್ ಒಳಗೆ ಎಷ್ಟು ಟೈಪ್ಸ್ ಅದಾವ ರೀ, 3 ಟೈಪ್ಸ್ ಅದಾವೆ. ಒಂದೇದು ಯಾವುದಪ್ಪ ಅಂತಂತಂದ್ರೆ ಸಮತಲ ದರ್ಪಣ. ಇಂಗ್ಲೀಷ್ನಾಗ ನೆನಪು ಟ್ರೈ ಮಾಡಿದ್ರೆ ಎಕ್ಸಾಮ್ದಾಗ ಇಂಗ್ಲೀಷ್ನಾಗ ಕೇಳ್ತಾರೆ. ಪ್ಲೇನ್ ಮಿರರ್. ಇನ್ನೊಂದೇನಪ್ಪ ಅಂತ ನೆಕ್ಸ್ಟ್ ಯಾವುದಂದ್ರೆ ನಿಮ್ನ ದರ್ಪಣ. ಇಂಗ್ಲೀಷ್ನಾಗ ಏನಂತಾರೆ ರೀ, ಕಾನ್ಕೇವ್ ಮಿರರ್. ನೆಕ್ಸ್ಟ್ ಇನ್ನೊಂದು ಯಾವ್ದು ರೀ, ಪೀನ ದರ್ಪಣ. ಪೀನ
ದರ್ಪಣ. ಇದಕ್ಕೇನಂತಾರೆ ಇಂಗ್ಲೀಷ್ನಾಗ ಕಾನ್ವೆಕ್ಸ್ ಮಿರರ್. ಈಗ ನಾವೇನು ನೋಡಿದ್ವು ಡಿಫ್ರೆನ್ಸ್ ನೋಡಿದ್ವು ಮಿರರ್ ಮತ್ತು ಲೆನ್ಸದ ನಡಕ ಇವೇನಪ್ಪ ಅಂತಂದ್ರೆ ಮಿರರ್ದು ವಿಧಗಳು ಇವು. ಒಂದೇದು ಯಾವ್ದು ರೀ ಸಮತಲ ದರ್ಪಣ. ಒಂದೇದು ಇವಕ್ಕೆ ಹೆಂಗೆ ಇದು ಮಾಡ್ಯಾರಪ್ಪ ಅಂತಂತಂದ್ರೆ ಇವುಗಳ ಆಕಾರದ ಮೇಲೆ ಏನು ಮಾಡಿದಾರಪ್ಪ ಅಂತಂದ್ರೆ ಇವುಗಳನ್ನ ವಿಧಗಳಾಗಿ ವಿಂಗಡಿಸಿದ್ದಾರೆ. ಸಮತಲ ದರ್ಪಣ ಅಂದ್ರೆ ಹೆಂಗಿರುತ್ತಪ್ಪ ಅಂತಂದ್ರೆ ಸಮತಲ ದರ್ಪಣ ಅಂತಂದ್ರೆ ರೀ ಎಲ್ಲ ಕಡೆ ಸೈಜ್ ಏನಿರ್ತದಪ್ಪ ಅಂತಂದ್ರೆ ಸೇಮ್ ಇರುತ್ತೆ, ಯಾವುದೇ ರೀತಿಯಾದಂಥ ಬದಲಾವಣೆ ಇರುವುದಿಲ್ಲ. ಇನ್ನೊಂದೇನಪ್ಪ ನೆಕ್ಸ್ಟ್ ಯಾವ್ದು ಬರತ್ತಿ ನಿಮ್ನ ದರ್ಪಣ ಕಾನ್ಕೇವ್ ಅಂದ್ರೆ ಹೆಂಗಿರತ್ತಪ್ಪ ಅಂತಂತಂದ್ರೆ ಕೇವ್ ಅಂತಂದ್ರೆ ಏನು ರೀ ಗುಹೆ ಹಿಂಗಿರತ್ತೆ ರೀ. ಹಿಂಗಿರತ್ತೆ. ಇಲ್ಲಿ ಏನು ಮಾಡಿರ್ತಾರಪ್ಪ ಅಂತಂದ್ರೆ ಮಿರರ್ ಅಂತಂದ್ರೆ ಏನು ರೀ ಒಂದು ಭಾಗನ ಏನು ಮಾಡಿರ್ಬೇಕು ಕೋಟೆಡ್ ಮಾಡಿರ್ಬೇಕು, ಈ ಭಾಗವನ್ನು ಏನು ಮಾಡಿರ್ತಾರಪ್ಪ ಅಂತಂದ್ರೆ ಕೋಟ್ ಮಾಡಿರ್ತಾರೆ. ಇಲ್ಲಿ ಏನಾಗಿರ್ತದಪ್ಪ ಅಂತಂದ್ರೆ ಇದು ಗುಹೆ ಭಾಗದಲ್ಲಿ ಏನಿರ್ತದಪ್ಪ ಅಂತಂದ್ರೆ ಪ್ರತಿಬಿಂಬ ಮೂಡೋಂಗೆ ಮಾಡಿರ್ತಾರೆ. ಇದು ಗುಹೆ ಭಾಗ ಇತ್ತಪ್ಪ ಅಂತಂತಂದ್ರೆ ಏನಾಗತ್ತಿ ಕೇವ್ ಅಂತ ನೆನ್ಪಿಟ್ಕೋಬೇಕು. ಅದಕ್ಕೆ ನೀವು ಇಂಗ್ಲೀಷ್ನಾಗ ನೆನ್ಪಿಟ್ಕೋಬೇಕು ಟ್ರೈ ಮಾಡಿರಿ. ಇದಕ್ಕೆ ನಿಮ್ನ ಅಂತ ಕರೀತಾರೆ ಕನ್ನಡದಾಗ. ಅದ ಪೀನ ಅಂತಂತಂದ್ರೆ ಏನು ರೀ ಇದ್ರ ಅಪೋಸಿಟ್ ಏನಾಗಿರ್ತದಪ್ಪ ಅಂತಂದ್ರೆ ಈ ಭಾಗವನ್ನು ಏನು ಮಾಡಿರ್ತಾರಪ್ಪ ಅಂತಂದ್ರೆ ಕೋಟೆಡ್ ಮಾಡಿರ್ತಾರೆ. ಸಿಲ್ವರ್ ನೈಟ್ರೇಟ್ದಿಂದ ಏನು ಮಾಡಿರ್ತಾರೆ ಅಂದ್ರೆ ನುಣುಪುಗೊಳಿಸಿರುತ್ತಾರೆ. ಅವಾಗ ಏನಾಗತ್ತಪ್ಪ ಅಂತಂದ್ರೆ ಇಲ್ಲಿ ಇಮೇಜ್ ಫಾರ್ಮೇಷನ್ ಆಗೋಂಗೆ ಮಾಡಿರ್ತಾರೆ. ಈ ಭಾಗದಾಗ ಅಂದ್ರೆ ಉಬ್ಬು ಭಾಗದಲ್ಲಿ ಏನಾಗಿರ್ತದಪ್ಪ ಅಂತಂದ್ರೆ ಇಮೇಜ್ ಫಾರ್ಮೇಷನ್ ಆಗೋಂಗೆ ಮಾಡಿರ್ತಾರೆ. ಇದೇನು ರೀ ಸಮತಲ ದರ್ಪಣ ಅಂತಂದ್ರೆ ಏನ ಸೈಜ್ ಎಲ್ಲ ಸೇಮ್ ಇರ್ತೈತಿ. ಅದ ಏನಪ್ಪ ಅಂತಂದ್ರೆ ಕೇವ್ ಅಂತೇಳಿ ನೆನಪಿಟ್ಕೋ. ಕೇವ್ ಅಂತಂತಂದ್ರೆ ಕನ್ನಡದಾಗ ಏನಂತಾರು ಗುಹೆ. ಇಲ್ಲಿ ನೋಡ್ದ ಹಿಂಗೆ ಗುಹೆ ಇರುತ್ತಲ್ರಿ ಇದು ಅದ್ರೊಳಗೆ ಏನಾಗಿರ್ತೈತಿ ಇಮೇಜ್ ಫಾರ್ಮೇಷನ್ ಆಗೋಂಗೆ ಮಾಡ್ತಾರೆ. ಅದರ ಅಪೋಸಿಟ್ ಭಾಗನಾಗ ಏನು ಮಾಡಿರ್ತಾರೆ ಕೋಟೆಡ್ ಮಾಡಿರ್ತಾರೆ. ಅದ ಪೀನ ದರ್ಪಣ ಅಂತಂದ್ರೆ ಏನು ರೀ ಇದ್ರ ಅಪೋಸಿಟ್ ಈ ಗುಹೆ ಭಾಗದಾಗ ಏನು ಮಾಡಿರ್ತಾರೆ ನುಣುಪುಗೊಳಿಸಿರ್ತಾರೆ. ಅದ್ರ ಇದ್ರೊಳಗೆ ಏನು ಮಾಡಿರ್ತಾರೆ ಅಂತಂದ್ರೆ ಇಮೇಜ್ ಫಾರ್ಮೇಷನ್ ಆಗೋಂಗೆ ಮಾಡಿರ್ತಾರೆ. ಇಲ್ಲಿ ನೋಡ್ರಿ ನಿಮ್ಗೆ ಈ ಸ್ಪೂನು ಬೆಸ್ಟ್ ಎಕ್ಸಾಂಪಲ್ ಇದು ನೋಡ್ರಿ ಇದೇನಿರತ್ತಲ್ಲ ಇದು ಗುಹೆ ಭಾಗ. ಇದು ಈ ಸ್ಪೂನ್ ಒಳಗೆ ಇದು ಗುಹೆ ಭಾಗ. ಈ ಥರ ನೀವು ಹಿಂಗೆ ಮಾಡಿ ನೋಡ್ರಿ ನಿಮ್ಮ ಪ್ರತಿಬಿಂಬ ಮೂಡ್ತೈತದ. ಇದಕ್ಕೇನಂತಾರಪ್ಪ ಅಂತಂತಂದ್ರೆ ಕಾನ್ಕೇವ್ ಅಂತಂದ್ರೆ ಏನು ರೀ ನಿಮ್ನ ದರ್ಪಣ. ಅದ ನೀವು ಪೀನ ದರ್ಪಣ ಬೇಕಾಗಿರಪ್ಪ ಅಂತಂದ್ರೆ ಇದನ್ನ ಅಪೋಸಿಟ್ ಮಾಡಿರಿ. ಉಬ್ಬು ಭಾಗ ಐತಿಲ್ಲ ರೀ ಉಬ್ಬು ಭಾಗದಾಗ ಏನಾಗಿರ್ತೈತಿ ಪ್ರತಿಬಿಂಬ ಮೂಡತೈತಿ. ಉಬ್ಬು ಭಾಗದಾಗ ಏನಾಗೈತಿ ಪ್ರತಿಬಿಂಬ ಮೂಡಾತಿ. ಇದು ಯಾವ ಮಿರರ್ ಆಗುತ್ತೆ ಕಾನ್ವೆಕ್ಸ್ ಮಿರರ್ ಆಗುತ್ತೆ, ನಿಮ್ನ ದರ್ಪಣ ಆಗುತ್ತದೆ. ಇದ್ಯಾವುದು ಕೇವ್ ಅಂತಂದ್ರೆ ಏನ ಗುಹೆ, ಇದೇನ ಉಬ್ಬು ಭಾಗ. ಇದೇಂತಾರು ಕಾನ್ಕೇವ್ ಮತ್ತು ಇವೆಲ್ಲ ಡಿಫ್ರೆನ್ಸ್. ಇವು ಮೂರಕ್ಕೂ ಇರುವಂಥ ಡಿಫ್ರೆನ್ಸ್. ಈಗ ನಾವೇನು ಮಾಡೋಣಪ್ಪ ಅಂತಂತಂದ್ರೆ ಒಂದೊಂದಾಗಿ ನೋಡ್ಕೊತ ಬರೋಣ್ರಿ. ಒಂದೇದಾದ ಸಮತಲ ದರ್ಪಣ. ಸಮತಲ ದರ್ಪಣ ಅಂತಂದ್ರೆ ನಿಮ್ಗೆ ಗೊತ್ತೈತ್ರಿ ಏನಂತಂದ್ರೆ ಎಲ್ಲ ಮಿರರ್ ಸೈಜ್ ಏನಿರ್ತೈತಿ ಸೇಮ್ ಇರ್ತೈತಿ, ಯಾವುದೇ ರೀತಿಯಾದಂಥ ಬದಲಾವಣೆ ಇರೋಂಗಿಲ್ಲ. ಈ ಸಮತಲ ದರ್ಪಣದ್ದು ಒಂದಷ್ಟು ಗುಣಲಕ್ಷಣಗಳು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತಾರೆ ಇಂಗ್ಲೀಷ್ನಾಗ. ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಪ್ಪ ಅಂತಂತಂದ್ರೆ ಈ ಮಿರರ್ ಒಳಗೆ ಇರುವಂತಹ ಪ್ರತಿಬಿಂಬದ ಸೈಜ್ ಏನಿರ್ತಂತಂದ್ರೆ ಸೇಮ್ ಇರುತ್ತದೆ. ಪ್ರತಿಬಿಂಬದ ಸೈಜ್ ಏನಿರ್ತದಪ್ಪ ಅಂತಂದ್ರೆ ಒಂದೇ ಇರ್ತೈತೆ. ಅದರ ಅಳತೆಯಲ್ಲಿ ಏನಾಗಿರಂಗಿಲ್ಲ ಬದಲಾವಣೆ ಆಗಿರೋದಿಲ್ಲ. ಅಳತೆ ಏನಿರ್ತಂದ್ರೆ ಒಂದೇ, ಸೈಜ್ ಸೇಮ್ ಇರ್ತೈತಿ. ಹೆಂಗಿರತ್ತಪ್ಪ ಅಂತಂದ್ರೆ ಈಗ ನೋಡ್ರಿ ಒಂದು ಪ್ಲೇನ್ ಮಿರರ್ ಇರ್ತೈತಿ ಅಂತ ತಿಳ್ಕೊರಿ. ಇಲ್ಲಿ ಪ್ಲೇನ್ ಮಿರರ್ ಇರ್ತೈತಿ. ಮಿರರ್ ಅಂತಂದ್ರೆ ಏನು ರೀ ಒಂದು ಭಾಗವನ್ನು ಮಾಡಿರ್ಬೇಕು ಕೋಟ್ ಮಾಡಿರ್ಬೇಕು ಅಂದ್ರೆ ನುಣುಪುಗೊಳಿಸಿರ್ಬೇಕು. ಇಲ್ಲೊಬ್ಬ ವ್ಯಕ್ತಿ ನಿಂತಿರ್ತಾನಪ್ಪ ಅಂತಂತಂದ್ರೆ ಅವನ ಪ್ರತಿಬಿಂಬ ಇಲ್ಲಿ ಮೂಡಿರ್ತೈತಿಲ್ಲ ಇಲ್ಲಿ ಈ ಮಿರರ್ ಒಳಗೆ ಮೂಡಿರ್ತೈತಿ. ಇಲ್ಲಿ ಆ ಥರ ಸೈಜ್ ಏನಿರ್ತೈತಪ್ಪ ಅಂತಂದ್ರೆ ಸೇಮ್ ಇರ್ತೈತಿ. ಈಗ ನೀವು ನಾರ್ಮಲ್ ಮನ್ಯಾಗ ಯೂಸ್ ಮಾಡುವಂಥ ಕನ್ನಡಿ ಒಳಗೆ ಹೋಗಿ ನೋಡಿರಿ, ನೀವು ಕನ್ನಡಿ ಒಳಗೆ ನೋಡ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಮ ಮುಖ ಆಗಿರ್ಬೋದು ಕೈ ಆಗಿರ್ಬೋದು ಎಲ್ಲ ಏನಿರ್ತಾವಪ್ಪ ಅಂತಂದ್ರೆ ಸೈಜ್ ಸೇಮ್ ಇರ್ತೈತದ. ನಿಮ್ಮ ಮುಖ ದಪ್ಪ ಇದ್ದಂಗೆ ಕಾಣೋದು ಕೈ ದಪ್ಪ ಇದ್ದಂಗೆ ಕಾಣೋದು ಕಾಣಂಗಿಲ್ಲ. ಏನಿರ್ತೈತಪ್ಪ ಅಂತಂದ್ರೆ ಅದ್ರ ಪ್ರತಿಬಿಂಬದ ಸೈಜ್ ಏನಿರ್ತೈತಿ ರೀ ಸೇಮ್ ಇರ್ತೈತಿ. ಇದು ಒಂದೇದ ಗುಣಲಕ್ಷಣ. ಇನ್ನೊಂದೇನಪ್ಪ ಅಂತಂತಂದ್ರೆ ಈ ಪ್ರತಿಬಿಂಬ ಏನು ಮೂಡ್ತತ್ಲ ಕನ್ನಡಿ ಒಳಗೆ ಯಾವ ದೂರದಲ್ಲಿ ಮೂಡ್ತಪ್ಪ ಅಂತಂತಂದ್ರೆ ಪ್ರತಿಬಿಂಬದ ದೂರ ಅಂದರೆ ಡಿಸ್ಟೆನ್ಸ್
ಡಿಸ್ಟೆನ್ಸ್ ಏನಿರ್ತಂತಂದ್ರೆ ಸೇಮ್ ಇರ್ತೈತಿ. ಹೆಂಗೆ ಸೇಮ್ಪ ಅಂತಂದ್ರೆ ಈಗ ನೋಡ್ರಿ, ಇದೊಂದು ಪ್ಲೇನ್ ಮಿರರ್ ಅಂತಂದ್ರೆ ಏನು ರೀ, ಒಂದು ಭಾಗ ಕೋಟಾಗಿರ್ಬೇಕು. ಇಲ್ಲಿ ವ್ಯಕ್ತಿ ಏನಿರ್ತಾನಪ್ಪ ಅಂತಂದ್ರೆ ಒಂದು 2 ಮೀಟರ್ ಡಿಸ್ಟೆನ್ಸ್ದಾಗ ನಿಂತ ತನ್ನ ಪ್ರತಿಬಿಂಬ ನೋಡ್ತಿರ್ತಾನೆ ಅಂತ ತಿಳ್ಕೊರಿ. ಇಲ್ಲೊಬ್ಬ ವ್ಯಕ್ತಿ ನಿಂತಿರ್ತಾನೋ, ಈ ಮಿರರ್ದಿಂದ ಎಷ್ಟು ದೂರ ನಿಂತಿರ್ತಾನಪ್ಪ ಅಂದ್ರೆ ಅವ ಒಂದು 2 ಮೀಟರ್ ನಿಂತಿರ್ತಾನೆ ಅಂತಿಕೋರಿ. ಹಂಗೆ ಎಕ್ಸಾಂಪಲ್, ಒಂದು 2 ಮೀಟರ್ ನಿಂತಿರ್ತಾನೆ ಅಂತಿಕೋರಿ. ಅವ್ನ ಪ್ರತಿಬಿಂಬ ಎಷ್ಟು ಮೂಡಿತೈತಪ್ಪ ಅಂತಂದ್ರೆ ಈ ಕನ್ನಡಿ ಒಳಗೆ 2 ಮೀಟರ್ ದೂರದಲ್ಲಿ ಮೂಡಿರ್ತೈತಿ ಅನಿಸ್ತತಿ. ಕನ್ನಡಿ ಒಳಗೆ ಮೂಡಿರ್ತೈತಿ, ಖರೆ ಕನ್ನಡಿಯಿಂದ ಒಳಗನ 2 ಮೀಟರ್ ದೂರ ಮೂಡೈತೆ ಅಂತೇಳಿ ಅನಿಸ್ತತಿ. ಅದಕ್ಕೆ ಇದ್ರ ಸೈಜ್, ಇವನ್ ಸೈಜ್ ಎಷ್ಟು ಇರತ್ತಲ್ರಿ, ಎಷ್ಟು ದೂರದಾಗ ಇರ್ತತಲ್ಲ ಸೈಜ್ ಅಂತೇಳಿ ಸೇಮ್ ಇರ್ತೈತಿ. ಎಷ್ಟು ದೂರದಾಗ ನಿಂತಿರ್ತಾನಲ್ಲ ಅಷ್ಟು ದೂರದಾಗ ಏನಾಗಿರ್ತಪ್ಪ ಅಂದ್ರೆ ಕನ್ನಡಿ ಒಳಗೆ ಅವ್ನ ಇಮೇಜ್ ಮೂಡಿರ್ತೈತಿ, ಪ್ರತಿಬಿಂಬ ಮೂಡಿರ್ತೈತಿ. ಇವು 2 ಗುಣಲಕ್ಷಣ. ಇನ್ನೊಂದೇನು ಗುಣಲಕ್ಷಣಪ್ಪ ಅಂತಂದ್ರೆ ಮಿಥ್ಯ ಪ್ರತಿಬಿಂಬ ಮೂಡುತ್ತದೆ. ಮಿಥ್ಯ ಪ್ರತಿಬಿಂಬ ಇಂಗ್ಲೀಷ್ನಾಗ ಏನಂತಾರೆ ರೀ, ವರ್ಚುವಲ್. ಮಿಥ್ಯ ಪ್ರತಿಬಿಂಬ, ವರ್ಚುವಲ್ ಇಮೇಜ್ ಮೂಡ್ತೈತಿ. ಏನು ರೀ ವರ್ಚುವಲ್ ಅಂತಂತಂದ್ರೆ, ಈಗ ನೋಡ್ರಿ ಒಂದು ನೆನಪಿಟ್ಕೋರಿ, ರಿಯಲ್ ಇಮೇಜ್ ಇತ್ತಪ್ಪ ಅಂತಂತಂದ್ರೆ ತಲೆ ಕೆಳಗಾದ ಪ್ರತಿಬಿಂಬ ಮೂಡುತ್ತದೆ. ಅದ ವರ್ಚುವಲ್ ಇತ್ತಂತಂದ್ರೆ ನೇರ ಪ್ರತಿಬಿಂಬ ಮೂಡುತ್ತದೆ. ರಿಯಲ್ ಅಂದ್ರೆ ಸತ್ಯ ಪ್ರತಿಬಿಂಬ. ವರ್ಚುವಲ್ ಅಂತಂದ್ರೆ ಮಿಥ್ಯ ಪ್ರತಿಬಿಂಬ. ಮಿಥ್ಯ ಅಂತಂದ್ರೆ ಏನು ರೀ, ನೇರ. ಈಗ ನೀವು ಕನ್ನಡಿ ಒಳಗೆ ಅಬ್ಸರ್ವ್ ಮಾಡಿರಿ, ಕನ್ನಡಿ ಒಳಗೆ ನೋಡಿದಾಗ ಏನಾಗಿರ್ತೈತಿ ನಿಮ್ದು ಪ್ರತಿಬಿಂಬ ಏನು ತಲೆ ಕೆಳಗಾಗಿ ಮೂಡಿರ್ತೈತೋ ನೇರವಾಗಿ ಮೂಡಿರ್ತೈತಿ ಅಬ್ಸರ್ವ್ ಮಾಡಿರಿ. ಯಾವಾಗಿದ್ರೂ ನೇರವಾಗಿ ಮೂಡಿರ್ತೈತಿ. ನೇರವಾಗಿ ಮೂಡಿರ್ತೈತಪ್ಪ ಅಂತಂದ್ರೆ ಅದ್ರದ್ದು ಇದೇನಾಗುತ್ತೆ ರೀ, ವರ್ಚುವಲ್ ಇಮೇಜ್ ಫಾರ್ಮೇಷನ್ ಆಗಿರ್ತೈತಿ. ಇವು 3 ಕ್ಯಾರೆಕ್ಟರಿಸ್ಟಿಕ್ಸ. ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬರುತ್ತೆ ರೀ, ಏನಪ್ಪ ಅಂತಂತಂದ್ರೆ ಈಗ 3 ನೋಡಿದ್ವು. ಇನ್ನು 4ನೇದು ಏನಪ್ಪ ಅಂತಂದ್ರೆ ಲ್ಯಾಟ್ರಲಿ ಇನ್ವರ್ಷನ್. ಇಂಗ್ಲೀಷ್ನಾಗ ಲ್ಯಾಟ್ರಲಿ ಇನ್ವರ್ಷನ್ ಅಂತಾರೆ ರೀ, ಕನ್ನಡದಾಗ ಏನಂತಾರೆ ರೀ, ಪಾರ್ಶ್ವ ವಿಪರ್ಯಾಸ. ಪ್ರತಿಬಿಂಬ ಮೂಡುತ್ತದೆ. ಏನ್ರಿದ ಹಿಂಗಂದ್ರೆ ಲ್ಯಾಟ್ರಲಿ ಇನ್ವರ್ಷನ್ ಅಂತಂದ್ರಿ, ಎಡ ಇದ್ದದ್ದು ಬಲ ಕಾಣುತ್ತೆ, ಬಲ ಇದ್ದದ್ದು ಎಡ ಕಾಣುತ್ತದೆ. ಈಗ ನೀವು ಕನ್ನಡಿ ಒಳಗೆ ನೋಡ್ರಿ, ಬಲಗೈ ಐತಿ ನೋಡ್ರಿ, ನಿಮಗೇನು ಅನ್ಸತ್ತಪ್ಪ ಅಂತಂದ್ರೆ ಕನ್ನಡಿ ಒಳಗೆ ಎಡಗೈ ಅಂದಂಗೆ ಅನ್ಸುತ್ತೆ, ಎಡಗೈ ಎತ್ತಿದಂಗೆ ಅನ್ಸುತ್ತೆ. ಅದು ನೀವು ಎಡಗೈ ಎತ್ತಿ ನೋಡ್ರಿ, ಬಲಗೈ ಅಂದಂಗೆ ಅನ್ಸುತ್ತೆ. ಅದಕ್ಕೆ ಏನಂತ ಕೇಳ್ತಾರಪ್ಪ ಅಂತಂದ್ರೆ ಲ್ಯಾಟ್ರಲಿ ಇನ್ವರ್ಷನ್, ಕನ್ನಡದಾಗ ಏನು ರೀ, ಪಾರ್ಶ್ವ ವಿಪರ್ಯಾಸ ಪ್ರತಿಬಿಂಬ ಮೂಡುತ್ತದೆ. ಅದೇ ಮತ್ತು ನೀವು ತಲೆ ಕೆಳಗಾಗಿರಂಗಿಲ್ಲ, ತಲೆ ತೆಳಗಾಗಿದ್ದು ಕಾಲು ಮ್ಯಾಗಾಗೋದು ಆಗಲ್ಲ. ಅದೇನಾಗುತ್ತಂದ್ರೆ ಎಡ ಇದ್ದದ್ದು ಬಲ ಆಗುತ್ತಾ, ಬಲ ಇದ್ದದ್ದು ಎಡ ಕಾಣುತ್ತಾ. ನೆಕ್ಸ್ಟ್ ಇನ್ನೊಂದು ಗುಣಲಕ್ಷಣ ಏನಪ್ಪ ಅಂತಂದ್ರೆ ಪ್ರತಿಬಿಂಬದ ವೇಗ, ಸ್ಪೀಡ್ 2ರಷ್ಟು ಇರುತ್ತದೆ. ಏನಪ್ಪ ಹಿಂಗಂತಂದ್ರೆ ಈಗ ಪ್ಲೇನ್ ಮಿರರ್ ಬಗ್ಗೆ ನೋಡತ್ತಾರ ನಾವು, ಸಮತಲ ದರ್ಪಣ ಬಗ್ಗೆ. ಪ್ಲೇನ್ ಮಿರರ್ ಒಳಗೆ ಒಂದ ಕೋಟ್ ಮಾಡಿರಬೇಕು. ಇಲ್ಲಿ ಒಬ್ಬ ವ್ಯಕ್ತಿ ನಿಂತಿರ್ತಾನೆ ಅಂತಿಕೋರಿ, ಒಬ್ಬ ವ್ಯಕ್ತಿ ನಿಂತಿರ್ತಾನೆ. ಒಂದು 50 ಮೀಟ್ರ್ ಡಿಸ್ಟೆನ್ಸ್ದಾಗ, ಒಂದು 5 ಮೀಟ್ರ್ ಡಿಸ್ಟೆನ್ಸ್ದಾಗ ನಿಂತಿರ್ತಾನೆ ಅಂತೇಳಿ ತಿಳ್ಕೊರಿ. ಆವಾಗ ಅವ್ನ ಪ್ರತಿಬಿಂಬ ಎಷ್ಟು ಇದ್ರೊಳಗೆ ಮೂಡಿರ್ತೈತಿ, ಆಗಲೇ ಗುಣಲಕ್ಷಣ ನೋಡಿದ್ದು ನಾವು 5 ಮೀಟ್ರ್ ಡಿಸ್ಟೆನ್ಸ್ದಾಗ ಮೂಡಿರ್ತೈತಿ. ಇಲ್ಲಿ ಪ್ರತಿಬಿಂಬ ಒಳಗೆ ಎಷ್ಟು ಇರ್ತೈತಿ ಅಂದ್ರೆ 5 ಮೀಟ್ರ್ ಡಿಸ್ಟೆನ್ಸ್ದಾಗ ಇರ್ತೈತಿ. ಅಕಸ್ಮಾತ್ ನೀವು ಒಂದು ಸ್ವಲ್ಪ ಏನು ಮಾಡಿರಿ, ಮುಂದೆ ಹೋದಂಗೆ ಮಾಡಿರಿ. ಆ ಕನ್ನಡಿ ಒಳಗೆ ನಿಂತು ಏನು ಮಾಡಿರಿ, ಮುಂದೆ ಹೋದಂಗೆ ಮಾಡಿರಿ. ಅವಾಗ ನಿಮ್ಮ ಪ್ರತಿಬಿಂಬ ಏನು ಕನ್ನಡಿ ಒಳಗೆ ಮೂಡಿರ್ತೈತಲ್ಲ ಅದು ಮುಂದೆ ಬಂದಂಗೆ ಅನಿಸ್ತತಿ. ಮುಂದೆ ಬಂದಾಗ ನೋಡಿರಿ, ಅದು ಏನಾಗಿರ್ತದಪ್ಪ ಅಂತಂತಂದ್ರೆ ಇದು 5 ಮೀಟ್ರ್ ದೂರ ನಿಂತಿರ್ತೈತಲ್ಲ
ಅದು ಏನಾಕತ್ತಪ್ಪ ಅಂತಂದ್ರೆ ಹಿಂಗೆ ಮುಂದೆ ಬಂದಂಗೆ ಅನಿಸ್ತತಿ ಇದು ಹಂಗಿದಾಗಲ್ಲ ಅನಿಸ್ತತಿ. ಅವ ಅಕಸ್ಮಾತ್ 2 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ದಾಗ ಬರತ್ತಪ್ಪ ಅಂತಂತಂದ್ರೆ ನೀವು ಒಳಗಿನ ಕನ್ನಡಿ ಒಳಗೆ ಪ್ರತಿಬಿಂಬ ಎಷ್ಟಿರತ್ತಪ್ಪ ಅಂತಂತಂದ್ರೆ 4 ಮೀಟರ್ ಪರ್ ಸೆಕೆಂಡ್ದಾಗ ಇರ್ತತಿ. ಅಂದ್ರೆ ವೇಗ 2ರಷ್ಟು ಇರುತ್ತದೆ, ಡಬಲ್. ಈಗ ಅಕಸ್ಮಾತ್ ನೀವು ಒಂದು 5 ಮೀಟರ್ ಪರ್ ಸೆಕೆಂಡ್ದಾಗ ಬರ್ತಿರಪ್ಪ ಅಂತಂತಂದ್ರೆ ಅಲ್ಲೇನು ಪ್ರತಿಬಿಂಬ ಮೂಡಿರ್ತೈತಲ್ಲ ಅದು ಕನ್ನಡಿ ಒಳಗೆ ಬಂದಂಗೆ ಅನ್ಸತ್ತೆ. ಎಷ್ಟು ಸ್ಪೀಡ್ ಇರೋದತ್ರದ ಇಲ್ಲಿ 5 ಐತಿ ಅಂತಂದ್ರೆ 10 ಮೀಟರ್ ಪರ್ ಸೆಕೆಂಡ್, ಹಿಂಗೆ ಡಬಲ್ ಬಂದಂಗೆ ಇರತ್ತೆ, ಸ್ಪೀಡ್ ಡಬಲ್ ಇದ್ದಂಗೆ ಇರತ್ತೆ. ಈಗ ನೋಡ್ರಿ 5 ಗುಣಲಕ್ಷಣ ನೋಡಿದ್ವಿ ನಾವು. ಇದನ್ನು ಪೂರ್ತಿ ಒಂದರಾಗ ಇದು ಮಾಡೋಣ, 5 ಗುಣಲಕ್ಷಣ ಒಂದರಾಗ ನೋಡೋಣ ಇನ್ನೊಂದು ಸಲ. ಏನು ಇರ್ತೈತೆ ರೀ 1ನೇ ಗುಣಲಕ್ಷಣ ಏನಪ್ಪ ಅಂತಂತಂದ್ರೆ ಸೈಜ್, ಪ್ರತಿಬಿಂಬದ ಸೈಜ್ ಏನಿರ್ತೈತಿ ಸೇಮ್. ಪ್ರತಿಬಿಂಬದ ಸೈಜ್ ಏನಿರ್ತೈತಪ್ಪ ಅಂತಂದ್ರೆ ಸೇಮ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಏನಿರ್ತೈತಿ ದೂರ, ಪ್ರತಿಬಿಂಬದ ದೂರ ಏನಿರ್ತೈತಿ ರೀ ಒಂದೇ ಆಗಿರುತ್ತದೆ. ಅಂದ್ರೆ ನೀವು 2 ಮೀಟರ್ ದೂರದಾಗ ಕನ್ನಡಿಯಿಂದ ದೂರ ನಿಂತು ಪ್ರತಿಬಿಂಬ ನೋಡಿರಪ್ಪ ಅಂತಂತಂದ್ರೆ ನಿಮ್ಮ ಪ್ರತಿಬಿಂಬನೂ ಎಷ್ಟು ದೂರದಾಗ ಇದ್ದಂಗೆ ಅನ್ಸತ್ತೆ ರೀ 5 ಮೀಟರ್ ದೂರ ಇದ್ದಂಗೆ ಅನಿಸತಿ. ಆಮೇಲೆ ಇಮೇಜ್ ಹೆಂಗೆ ಮೂಡಿರ್ತೈತಪ್ಪ ಅಂತಂತಂದ್ರೆ ವರ್ಚುವಲ್ ಇಮೇಜ್ ಅಂತಂತಂದ್ರೆ ಮಿಥ್ಯ ಪ್ರತಿಬಿಂಬ ಅಂತಂತಂದ್ರೆ ಏನು ರೀ ವರ್ಚುವಲ್ ಅಂತಂದ್ರೆ ಏನು ರೀ ತಲೆ ಕೆಳಗಾಗಿರ್ತೈತಿ, ಇದು ನೇರವಾಗಿರುತ್ತೆ ಪ್ರತಿಬಿಂಬ. ವರ್ಚುವಲ್ ಅಂತಂದ್ರೆ ನೇರ ಇರ್ತೈತೆ, ಅದು ತಲೆ ಕೆಳಗಾಗಿತ್ತಪ್ಪ ಅಂತಂತಂದ್ರೆ ರಿಯಲ್ ಇಮೇಜ್. ಈಗ ನಮ್ಮ ಪ್ಲೇನ್ ಮಿರರ್ ಮೂಡುವಂಥ ಪ್ರತಿಬಿಂಬ ಯಾವ್ದು ರೀ ಮಿಥ್ಯ, ಅಂದ್ರೆ ನೇರವಾಗಿ ಮೂಡಿರ್ತೈತಿ. ಆಮೇಲೆ 4ನೇದು ಏನಪ್ಪ ಅಂತಂತಂದ್ರೆ ಇದು ಲ್ಯಾಟ್ರಲಿ ಇನ್ವರ್ಷನ್, ಪಾರ್ಶ್ವ ವಿಪರ್ಯಾಸ ಅಂತಂದ್ರೆ ಏನು ರೀ ಲ್ಯಾಟ್ರಲಿ ಇನ್ವರ್ಷನ್. ಲ್ಯಾಟ್ರಲ್ ಇನ್ವರ್ಷನ್ ಅಂತಂದ್ರೆ ಏನು ನೆನಪಿಟ್ಕೋಬೇಕು. ಪಾರ್ಶ್ವ ಅಂತಂತಂದ್ರೆ ಏನು ರೀ ನಮ್ಮ ಪಾರ್ಶ್ವ ಅಂದರೆ ಎಡ ಇದ್ದದ್ದು ಬಲ ಆಗುತ್ತಾ, ಬಲ ಇದ್ದದ್ದು ಎಡ ಆಗುತ್ತಾ, ಎಡ ಇದ್ದದ್ದ ಬಲ ಇದ್ದದ್ದ ಎಡ, ಹಿಂಗೆ ಉಲ್ಟಾ ಕಾಣುತ್ತೆ. ನೆಕ್ಸ್ಟ್ ಏನಂತಂದ್ರೆ ಸ್ಪೀಡ್ ಅಂತಂದ್ರೆ ವೇಗ ಎಷ್ಟಿರತ್ತೆ ರೀ 2ರಷ್ಟು ಇರುತ್ತದೆ. ಈಗ ನೀವು 2 ಮೀಟರ್ ಪರ್ ಸೆಕೆಂಡ್ದಾಗ ಕನ್ನಡಿ ಮುಂದೆ ಚಲಿಸ್ಕೊತ ಹೋದ್ರಪ್ಪ ಅಂತಂದ್ರೆ ನಿಮ್ಮ ಪ್ರತಿಬಿಂಬ ಏನಾಗಿರ್ತೈತಿ 4 ಮೀಟರ್ ಪರ್ ಸೆಕೆಂಡ್ದಾಗ ಏನಾಗಿರ್ತೈತಿ ಚಲಿಸುವಂಗೆ ಕಾಣಿಸ್ತದೆ. ಇವು 5ರ ಮೇಲೆ ಏನು ಮಾಡಿದಾರಪ್ಪ ಅಂತಂದ್ರೆ ಎಕ್ಸಾಮ್ದಾಗ ಕ್ವಶನ್ ಕೇಳಿದ್ದಾರೆ. ಹೆಂಗೆ ಕ್ವಶನ್ ಕೇಳಿದಾರಪ್ಪ ಅಂತಂದ್ರೆ ಕೆ ಪಿ ಎಸ್ ಸಿ ಒಳಗೆ ಕ್ವಶನ್ ಏನು ಕೇಳಿದಾರಪ್ಪ ಅಂತಂತಂದ್ರೆ ಒಬ್ಬ ವ್ಯಕ್ತಿ ಏನು ಮಾಡ್ಯಾನಪ್ಪ ಅಂತಂದ್ರೆ ಮಿರರ್ ಇದ್ರ ಮುಂದೆ ದರ್ಪಣ ಮುಂದೆ ನಿಂತಿರ್ತಾನೆ. ದರ್ಪಣದ ಮುಂದೆ ನಿಂತು 2 ಮೀಟರ್ ದೂರದಲ್ಲಿ ನಿಂತಿರುತ್ತಾನೆ. ಅವನ ಪ್ರತಿಬಿಂಬದ ನಡುವಿನ ದೂರ ಎಷ್ಟು ಅಂತ ಕೇಳಿದ್ದಾರೆ. ಒಬ್ಬ ವ್ಯಕ್ತಿ ಒಂದು ದರ್ಪಣದ ಮುಂದೆ 2 ಮೀಟರ್ ದೂರದಲ್ಲಿ ನಿಂತಿರುತ್ತಾನೆ. ನಂತರ ಅವನು ಹಾಗೂ ಅವನ ಪ್ರತಿಬಿಂಬದ ನಡುವಿನ ದೂರ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಏನು ಕನ್ಫ್ಯೂಸ್ ಮಾಡ್ಕೋತೀರಪ್ಪ ಅಂತಂತಂದ್ರೆ ಏನೈತಿ ಪ್ರತಿಬಿಂಬದ ದೂರ ಒಂದೇ ಆಗಿರ್ತದೆ ಅಂತ ಕೇಳ್ತಾರೆ. ಅವ್ರು 1ನೇ ಆಪ್ಷನ್ನ ಕೊಟ್ಟಿರ್ತಾರೆ. ಏನು ಕೊಟ್ಟಿರ್ತಾರಪ್ಪ ಅಂತಂದ್ರೆ 2 ಮೀಟರ್ ಅಂತ ಕೊಟ್ಬಿಡ್ತಾರೆ. ಪ್ರತಿಬಿಂಬದ ದೂರ ಒಂದೇ ಇರ್ತಾನೆ ಅಂತಲೇ ನೀವೇನು ಮಾಡ್ತೀರಿ 2 ಮೀಟರ್ ಅಂತ ಹಾಕಿಬಿಡ್ತೀರಿ. ಆದರೆ ಆನ್ಸರ್ ತಪ್ಪಾಗುತ್ತೆ. ಅವ್ರೇನು ಕೇಳಿದಾರೆ ಕ್ವಶನ್ ಒಳಗೆ ನೋಡ್ಬೇಕು ನೀವು. ಅವನ ಮತ್ತು ಪ್ರತಿಬಿಂಬದ ನಡುವಿನ ದೂರ ಅಂತ ಕೇಳಿದಾರೆ. ಅವಂದು ಏನಿರತ್ತೆ ರೀ ಇಲ್ಲಿಂದ ಇಲ್ಲಿ ಕನ್ನಡದಿಂದ 2 ಮೀಟರ್ ದೂರ ಐತಿ. ಪ್ರತಿಬಿಂಬನೂ ಎಷ್ಟರ ತನಕ ದೂರ ಹೋಗಿರ್ತೈತಿ ಒಳಗೆ 2 ಮೀಟರ್ ದೂರ ಹೋದಂಗೆ ಅನಿಸ್ತತಿ. ಆವಾಗ ಅವನ ಮತ್ತು ಪ್ರತಿಬಿಂಬದ ನಡುವಿನ ದೂರ ಇಲ್ಲಿ ತನಕ ದೂರ ಎಷ್ಟಾಗುತ್ತೆ ರೀ 2 + 2 4 ಮೀಟರ್ ಆಗುತ್ತದೆ. ಹಿಂಗೆ ನಿಮ್ಗೆ ಟ್ರಿಕ್ಕಿ ಕ್ವಶನ್ ಕೇಳ್ತಾರೆ. ಅದಕ್ಕೆ ನೀವು ಅಬ್ಸರ್ವ್ ಮಾಡ್ಬೇಕು. ಏನಪ್ಪ ಕ್ವಶನ್ದಾಗ ಏನು ಕೇಳಿದಾರು, ಅವನ ಮತ್ತು ಕನ್ನಡಿಯ ಮಧ್ಯೆ ನಡೆಯುವ ದೂರ ಅಂತ ಕೇಳಿದಾರೋ, ಏನು ಪ್ರತಿಬಿಂಬ ಮತ್ತು ಅವನ ಮಧ್ಯೆ ಇರುವಂಥ ದೂರ ಕೇಳಿದಾರೋ ನೋಡ್ಬೇಕು. ನೆಕ್ಸ್ಟ್ ಇದ್ರ ಮೇಲೆ ಒಂದು ಕ್ವಶನ್ ಏನು ಕೇಳಿದಾರಪ್ಪ ಅಂತಂತಂದ್ರೆ ಗುಣಲಕ್ಷಣ ಮೇಲೆ ಕ್ವಶನ್ ಕೇಳಿದ್ದಾರೆ. ಕೆ ಪಿ ಎಸ್ ಸಿ ಒಳಗೆ ಕೇಳಿದಾರೆ ರೀ. ಏನು ಕೇಳಿದಾರಪ್ಪ ಅಂತಂದ್ರೆ ಆಪ್ಷನ್ ಏನು ಕೊಟ್ಟಾರಪ್ಪ ಅಂತಂದ್ರೆ ಕೆಳಗಿನ ಸಮತಲ ದರ್ಪಣದ ಗುಣಲಕ್ಷಣಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿವೆ ಅಂತ ಕೇಳಿದ್ದಾರೆ. ಅವಾಗ ಏನು ಮಾಡಿದಾರಪ್ಪ ಅಂತಂದ್ರೆ ಆಪ್ಷನ್ ಇದನ್ನು ಅಳತೆ ಒಂದೇ ಆಗಿರುತ್ತದೆ, ದೂರ ಒಂದೇ ಆಗಿರುತ್ತದೆ, ನೇರ ಪ್ರತಿಬಿಂಬ ಮೂಡಿರುತ್ತದೆ ಅಂತ ಕೊಟ್ಟಾರೆ.
ಒಂದು ಆಪ್ಷನ್ದಾಗ ಏನು ಮಾಡಿದ್ದಾರೆ, ನೇರ ಪ್ರತಿಬಿಂಬದಲ್ಲಿ ಮೂಡಿರ್ತದೆ ಅಂತ ಕೊಟ್ಟಿರ್ತಾರೆ. ಅವಾಗ ಏನು ಮಾಡ್ಬೇಕು ನೀವು, ನೇರ ಪ್ರತಿಬಿಂಬ ಅಲ್ಲ, ಅವಾಗ ಏನು ಮಾಡಬೇಕು, ಮಿಥ್ಯ ಪ್ರತಿಬಿಂಬ. ಹಿಂಗೆ ನೀವು ಗುಣಲಕ್ಷಣ ನೋಡ್ಕೊಂಡ್ರಪ್ಪ ಅಂತಂದ್ರೆ ಈಸಿಯಾಗಿ ಕ್ವಶನ್ ಸಾಲ್ವ್ ಆಗುತ್ತೆ. ಆಮೇಲೆ ಇನ್ನೊಂದೇನು ಕ್ವಶನ್ ಕೇಳಿದಾರಪ್ಪ ಅಂತಂತಂದ್ರೆ ಇದು, ಒಬ್ಬ ವ್ಯಕ್ತಿ ಒಂದು ಸಮತಲ ದರ್ಪಣದ ಮುಂದೆ ನಿಂತು 3 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ದರ್ಪಣದ ಮುಂದೆ ಬರುತ್ತಿರುತ್ತಾನೆ. ಅವನ ಪ್ರತಿಬಿಂಬ ಎಷ್ಟು ದೂರದಲ್ಲಿ ಬರುತ್ತದೆ ಅಂತ ಕೇಳಿದಾರೆ ಅವರು. ಅವಾಗಿನ ಎಷ್ಟಾಗುತ್ತೆ ರೀ, 3 ಮೀಟರ್ ಪರ್ ಸೆಕೆಂಡ್ ಅಂದರೆ 2ರಷ್ಟು ಇರುತ್ತದೆ. ಅಂದರೆ ಎಷ್ಟಾಗುತ್ತೆ, 6 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ದಲ್ಲಿ ಬರುತ್ತಿರ್ತದೆ. ಹಿಂಗೆ ನೀವು ಏನು ಮಾಡ್ಬೇಕಂದ್ರೆ ಕ್ವಶನ್ ಸಾಲ್ವ್ ಮಾಡೋಕೆ ನೋಡ್ಬೇಕು. ಇವೆಲ್ಲ KPSC ಕೇಳಿದಂಥ ಕ್ವಶನ್ಗಳು. ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇತರ ಉಪಯೋಗಗಳೇನು, ಈಗ ನಾವು ಪ್ಲೇನ್ ಮಿರರ್ ಬಗ್ಗೆ ಎಲ್ಲ ನೋಡಿದ್ದು, ಈ ಥರ ಉಪಯೋಗಗಳ ಬಗ್ಗೆ ನೋಡ್ಬೇಕಲ್ಲ ಏನು, ಈ ಥರ ಉಪಯೋಗಗಳು. ಈಗೇನಪ್ಪ ಅಂತಂದ್ರೆ ಸಮತಲ ದರ್ಪಣದ ಉಪಯೋಗಗಳು ನೋಡೋಣ್ರಿ. ಉಪಯೋಗಗಳು ಅಥವಾ ಅಪ್ಲಿಕೇಶನ್ಸ್ ಅಂತ ಕರೀತಾರೆ ಇವಕ್ಕೆ. ಏನಪ್ಪ ಅಂತಂದ್ರೆ ಉಪಯೋಗಗಳು, ಒಂದೇದೇನಪ್ಪ ಅಂತಂತಂದ್ರೆ, ಒಂದೇ ಉಪಯೋಗ ಅಂತಂತಂದ್ರೆ ನಿಲುಗನ್ನಡಿ ಅಥವಾ ಇಂಗ್ಲೀಷ್ನಾಗ ಏನಂತಾರೆ ಅದಕ್ಕೆ ಡ್ರೆಸ್ಸಿಂಗ್ ಮಿರರ್ ಅಂತ ಕರೀತಾರೆ. ಡ್ರೆಸ್ಸಿಂಗ್ ಮಿರರ್ ಈಗ ನಾರ್ಮಲಾಗಿ ನೀವು ಮನೆಯೊಳಗೆ ಯೂಸ್ ಮಾಡ್ತಿರಲ್ಲ, ಮನೆಯೊಳಗೆ ಅದು ಬಾಚಣಿಕೆ ಮಾಡ್ಕೋವಾಗ, ಮೇಕಪ್ ಮಾಡ್ಕೋವಾಗ ಏನು ಯೂಸ್ ಮಾಡ್ತಿರಲ್ಲ, ಅದಕ್ಕೇನಂತಾರೋ ನಿಲುಗನ್ನಡಿ ಅಥವಾ ಡ್ರೆಸ್ಸಿಂಗ್ ಮಿರರ್. ಅಲ್ಲೇನು ಮಾಡ್ತಾರಪ್ಪ ಅಂತಂತಂದ್ರೆ ಸಮತಲ ದರ್ಪಣಗಳನ್ನು ಯೂಸ್ ಮಾಡ್ತಾರೆ. ಅಲ್ಲೇ ಸಮತಲ ದರ್ಪಣಗಳನ್ನು ಯೂಸ್ ಮಾಡ್ತಾರಪ್ಪ ಅಂತಂತಂದ್ರೆ ನಿಮಗಲ್ಲೇ ಸೈಜ್ ಸೇಮ್ ಕಾಣ್ತತಿ. ನೀವು ಎಷ್ಟು ದೂರದಾಗ ನಿಂತಿರ್ತೀರ ಅಷ್ಟು ದೂರ ಕಾಣುತ್ತೆ. ಆಮೇಲೆ ನಿಮ್ದು ನೇರ ಪ್ರತಿಬಿಂಬ ಕಾಣುತ್ತೆ, ಉಲ್ಟಾದು ಏನು ಕಾಣಂಗಿಲ್ಲ. ಅದಕ್ಕೇನಪ್ಪ ಅಂತಂದ್ರೆ ಪ್ಲೇನ್ ಮಿರರ್ಗಳನ್ನ ಅಲ್ಲಿ ಯೂಸ್ ಮಾಡ್ತಾರೆ. ಎರಡನೇದು ಏನಪ್ಪ ಅಂತಂತಂದ್ರೆ ಪೆರಿಸ್ಕೋಪ್ಗಳಲ್ಲಿ ಏನಪ್ಪ ಪೆರಿಸ್ಕೋಪ್ ಅಂತಂತಂದ್ರೆ, ಈಗ ಒಂದು ಇಲ್ಲೇ ಸಮುದ್ರ ಐತಿ ಅಂತೇಳಿ ತಿಳ್ಕೊರಿ. ಸಮುದ್ರ ಐತಿ, ಅಲ್ಲೇ ನೀವು ಒಳಗೆ ಸಬ್ಮರೀನ್ ಒಳಗೆ ಅದೇರ ಅಂತೇಳಿ ತಿಳ್ಕೊರಿ. ಇದೊಂದು ಸಬ್ಮರೀನ್ ಒಳಗೆ ಐತ್ರಿ. ನೀರಿನ ಮೇಲಿರುವಂತಹ ವಸ್ತುಗಳನ್ನು ನೋಡಲು ಈ ಪೆರಿಸ್ಕೋಪನ್ನು ಬಳಸ್ತಾರೆ. ನೀವು ನೀರೊಳಗೆ ಇರ್ತೀರಿ ಅಥವಾ ನೀರಿನ ಮೇಗಿನ ವಸ್ತುಗಳನ್ನು ನೋಡಲು ಏನು ಮಾಡ್ತಾರಪ್ಪ, ಪೆರಿಸ್ಕೋಪನ್ನು ಯೂಸ್ ಮಾಡ್ತಾರೆ. ಅಥವಾ ಈಗ ಒಂದು ಸ್ವಲ್ಪ ಬಾರ್ಡ್ರದಾಗ ಯೂಸ್ ಮಾಡ್ತಾರೆ ರೀ. ಬಾರ್ಡ್ರದಾಗ ಏನು ಮಾಡಿದಾರಪ್ಪ ಅಂದ್ರೆ ತೆಳಗೆ ಕುಂತಿರ್ತಾರೆ, ಮ್ಯಾಗ ಇದನ್ನು ಏನು ಮಾಡ್ತಾರಪ್ಪ ಅಂದ್ರೆ ಆ ಉಪಕರಣ ಯೂಸ್ ಮಾಡಿ ಆ ಬಾರ್ಡ್ರ್ ಆ ಸೈಡ್ ಯಾರು ಇರ್ತಾರೆ ಅನ್ನೋದು ನೋಡೋಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ ಪೆರಿಸ್ಕೋಪನ್ನು ಯೂಸ್ ಮಾಡ್ತಾರೆ. ಅದು ಹೆಂಗೆ ವರ್ಕ್ ಆಕತ್ತಪ್ಪ ಅಂತಂತಂದ್ರೆ, ಪೆರಿಸ್ಕೋಪ್ ಅನ್ನೋದು ಈ ಆಕಾರದಾಗ ಇರತ್ತಿರೋದು, ಈ ಉಲ್ಟಾ ಜಡ್ ಆಕಾರದ ಹಿಂಗಿರತ್ತಿರೋದು. ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಪ್ಲೇನ್ ಮಿರರ್ಗಳನ್ನ ಇಲ್ಲೊಂದು ಪ್ಲೇನ್ ಮಿರರ್ಗಳನ್ನ ಯೂಸ್ ಮಾಡ್ತಾರೆ. ಆಮೇಲೆ ಈ ಪ್ಲೇನ್ ಮಿರರ್ಗಳನ್ನ ಯಾವ ಆ್ಯಂಗಲ್ನಾಗ ಸೆಟ್ ಮಾಡಿರ್ತಾರಪ್ಪ ಅಂತಂದ್ರೆ 45 ಡಿಗ್ರಿ ಕೋನದಲ್ಲಿ ಸೆಟ್ ಮಾಡಿರ್ತಾರೆ. 45 ಡಿಗ್ರಿ ಕೋನದಲ್ಲಿ. ಇದನ್ನು ಕ್ವಶನ್ ಎಕ್ಸಾಮ್ದಾಗ ಕೇಳ್ತಾರೆ, ಯಾವ ಕೋನದಲ್ಲಿ ಇದು ಮಾಡಿರ್ತಾರಪ್ಪ ಅಂಥೇಳಿ. 45 ಡಿಗ್ರಿ. ಇಲ್ಲೇ ನೀರು ಐತಿ ಅಂತೇಳಿ ತಿಳ್ಕೊರಿ. ಇಲ್ಲೊಂದೇನೋ ಒಂದು ಹಡಗೈತಿ, ಹಿಂಗೆ ಹಡಗೈತಿ. ಆಮೇಲೆ ಇದನ್ನು ನೀವು ನೋಡ್ಬೇಕಾಗಿರ್ತೈತಿ. ಅವಾಗ ಏನಾಗತ್ತಪ್ಪ ಅಂತಂದರೆ ಈ ಬೆಳಕಿನ ಕಿರಣ, ಇದ್ರ ಮೇಲೆ ಬಿದ್ದಂಥ ಬೆಳಕಿನ ಕಿರಣ ಇಲ್ಲಿ ಬರ್ತೈತಿ. ಇಲ್ಲಿ ಬಂದು ಏನು ಮಾಡ್ತದಪ್ಪ, ಈ ಸಮತಲ ಪ್ಲೇನ್ ಮಿರರ್ ಮೇಲೆ ಒಂದು ಇಮೇಜ್ ಫಾರ್ಮೇಷನ್ ಮಾಡಿಸ್ತತಿ. ಆಮೇಲೆ ಇದೇನು ಬಂದಾಕತಿ, ಮತ್ತು ಇಲ್ಲೇನು ಕನ್ನಡಿ ಸೆಟ್ ಮಾಡಿರ್ತಾವಲ್ಲ ರೀ, ಇದ್ರ ಮೇಲೆ ಮೂಡ್ತತಿ. ಅವಾಗ ನೀವು ಇಲ್ಲಿ ನೀರೊಳಗೆ ಇಲ್ಲಿ ಇರ್ತಾರೆ ಅಂತಿಕೋ ಸಬ್ಮರೀನ್ದಾಗ, ನಿಮ್ಮ ಕಣ್ಣಿಗೆ ಏನಾಕತ್ತಪ್ಪ ಅಂತಂದರೆ ಇದು ಕಾಣುತ್ತೆ. ಯಾವುದೇ ಇಲ್ಲಿ ನೀರಿನ ಮೇಗಿರುವಂಥ ವಸ್ತು. ಇವು ಕೋನಗಳನ್ನ ಎಟ್ಟು ಸೆಟ್ ಮಾಡಿರ್ತಾರೆ ರೀ, 45 ಡಿಗ್ರಿ ಕೋನಗೆ ಸೆಟ್ ಮಾಡಿರ್ತಾರೆ. ಆಮೇಲೆ ಇನ್ನೊಂದೇನು ಕ್ವಶನ್ ರೈಸ್ ಆಗುತ್ತಪ್ಪ ಅಂತಂತಂದ್ರೆ, ಪೆರಿಸ್ಕೋಪಲ್ಲಿ ಉಂಟಾಗುವಂಥ ಬೆಳಕಿನ ವಿದ್ಯಮಾನಗಳ ಬಗ್ಗೆ ಕೇಳ್ತಾರೆ. ಬೆಳಕಿನ ವಿದ್ಯಮಾನಗಳು ಯಾವ್ಯಾವ ಉಂಟಾಕಪ್ಪ ಅಂಥೇಳಿ. ಇಲ್ಲಿ ನೋಡ್ರಿ, ಬೆಳಕಿನ ಕಿರಣ ಇಲ್ಲಿ ಗಾಳಿ ಮಾಧ್ಯಮ ಐತಿ, ಗಾಳಿ ಮಾಧ್ಯಮ. ಇಲ್ಲಿ ಏನೈತಿ, ಗಾಜು ಮಾಧ್ಯಮ. ಬೆಳಕಿನ ಕಿರಣ ಏನಾಗುತ್ತೆ ಈಗ ಗಾಳಿ ಮಾಧ್ಯಮದಿಂದ ಗಾಜು ಮಾಧ್ಯಮಕ್ಕೆ ಬಂತು. ನಾ ಹೇಳಿದ್ದು ನೀವು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಬಂತಂತಂದ್ರೆ ಯಾವುದಾಗುತ್ತೆ, ವಕ್ರೀಭವನ ಆಗುತ್ತೆ ಅಂತಂದ್ರೆ ಇಂಗ್ಲೀಷ್ನಾಗ ಏನ್ರಿ, ರಿಪ್ರಾಕ್ಷನ್. ಇಲ್ಲಿ ಒಂದೇದು ಯಾವ್ದು ವಿದ್ಯಮಾನ ಆಯ್ತು, ರಿಪ್ರಾಕ್ಷನ್ ಆತ. ಇಲ್ಲಿ ಬಿದ್ದಂತಹ ಇಮೇಜ ಇಲ್ಲಿ ಬೀಳಬೇಕಪ್ಪ ಅಂತಂದ್ರೆ ರಿಫ್ಲೆಕ್ಷನ್ ಮಾಡ್ತಾರೆ, ಅದನ್ನು ಅಂದ್ರೆ ಪ್ರತಿಫಲಿಸ್ತಾರೆ. ಅಲ್ಲೇನಾಗುತ್ತೆ, ಇನ್ನೊಂದು ಬೆಳಕಿನ ವಿದ್ಯಮಾನ ಯಾವ್ದು ಬರುತ್ತೆ ರೀ, ಪ್ರತಿಫಲನ ಅಂದ್ರೆ ಏನ್ರಿ, ರಿಫ್ಲೆಕ್ಷನ್.
ಆತತ್ರಿ. ಪೆರಿಸ್ಕೋಪದಲ್ಲಿ ಉಂಟಾಗುವಂಥ ಬೆಳಕಿನ ವಿದ್ಯಮಾನಗಳು ಯಾವ್ಯಾವ? ಒಂದು ಬೆಳಕಿನ ವಕ್ರೀಭವನ, ರಿಫ್ರ್ಯಾಕ್ಷನ್ ಆಫ್ ಲೈಟ್ ಅಂತಂದ. ಇನ್ನೊಂದು ಯಾವ್ದು? ರಿಫ್ಲೆಕ್ಷನ್. ಇವೇನಪ್ಪ ಅಂತಂದ್ರೆ ಪ್ಲೇನ್ ಮಿರರ್ದು ಉಪಯೋಗಗಳು. ಹೆಂಗೆ ಯಾವ ಆ್ಯಂಗಲ್ದಾಗ ಸೆಟ್ ಮಾಡಿರ್ತಾರೋ 45 ಡಿಗ್ರಿ ಆ್ಯಂಗಲ್ದಾಗ ಸೆಟ್ ಮಾಡಿರ್ತಾರೋ. ಪೆರಿಸ್ಕೋಪ್ನ ಎಲ್ಲಿ ಯೂಸ್ ಮಾಡ್ತಾರೋ? ನೀರಿನ ಮೇಲಿರುವಂಥ ವಸ್ತುಗಳನ್ನು ಅಥವಾ ಗಡಿಯಾಚೆ ಇರುವಂತಹ ವ್ಯಕ್ತಿಗಳನ್ನು ಅಥವಾ ಯಾರನ್ನಾರು ನೋಡಲು ಏನು ಮಾಡ್ತಾರಪ್ಪ ಅಂತಂದ್ರೆ ಮಿಲಿಟ್ರಿಯಲ್ಲೂ ಏನು ಮಾಡ್ತಾರೆ ಅಂದರೆ ಯೂಸ್ ಮಾಡ್ತಾರೆ ಪೆರಿಸ್ಕೋಪನ್ನು. ಮತ್ತು ಮುಂದಿನ ಏನಪ್ಪ ಅಂತಂದ್ರೆ ನೆಕ್ಸ್ಟ್ ಮುಂದಿನ ಉಪಯೋಗ ಯಾವುದಪ್ಪ ಅಂತಂದ್ರೆ ಈಗ ಎರಡನೇ ಉಪಯೋಗ ಏನಪ್ಪ ಅಂತಂತಂದ್ರೆ ಅನಂತ ಪ್ರತಿಬಿಂಬಗಳನ್ನು ಅಂದ್ರೆ ಮಲ್ಟಿಪಲ್ ಇಮೇಜಸ್ಸನ್ನು ಮೂಡಿಸಲು ಏನು ಮಾಡ್ತಾರಪ್ಪ ಅಂತಂತಂದ್ರೆ ಸಮತಲ ದರ್ಪಣಗಳು ಇದು ಮಾಡ್ತಾರೆ, ಬಳಕೆ ಮಾಡ್ತಾರೆ. ಹೆಂಗಪ್ಪ ಅಂತಂತಂದ್ರೆ ಸಮತಲ ದರ್ಪಣ ಈಗ ನೋಡ್ರಿ, ಈಗ ನೀವು ಮಲ್ಟಿಪಲ್ ಇಮೇಜಸ್ ಎಲ್ಲಿ ಇದು ಮಾಡ್ತಾರಪ್ಪ ಅಂತಂದ್ರೆ ಈಗ ಜ್ಯುವೆಲರಿ ಅಂಗಡಿಗೆ ಹೋಗ್ರಿ, ಇಲ್ಲ ಅಂತಂತಂದ್ರೆ ಯಾವುದೋ ಒಂದು ಚಪ್ಪಲ್ ಅಂಗಡಿಗೆ ಹೋಗ್ರಿ, ಯಾವುದೋ ಶೋರೂಮ್ ಹೋಗ್ರಿ, ಅಲ್ಲಿ ಏನು ಮಾಡಿರ್ತಾರಪ್ಪ ಅಂತಂತಂದ್ರೆ ನಿಮಗೆ ವಸ್ತುಗಳ ಸಂಖ್ಯೆ ಕಡಿಮೆ ಇರ್ತಾವೆ. ಆದರೆ ಏನು ಮಾಡ್ತಾರಪ್ಪ ಅಂತಂತಂದ್ರೆ ನಿಮಗೆ ಅಲ್ಲಿ ಅಂಗಡಿ ಒಳಗೆ ಹೋದಾಗ ಎಷ್ಟು ಅದಾವಪ್ಪ ವಸ್ತು ಅಂತೇಳಿ ಅನ್ನಿಸ್ತೈತಿ. ಯಾಕಪ್ಪ ಅಂತಂತಂದ್ರೆ ಅಲ್ಲೇನು ಮಾಡಿರ್ತಾರೋ ಸಮತಲ ದರ್ಪಣಗಳನ್ನು ಯೂಸ್ ಮಾಡಿರ್ತಾರೆ. ಆ ಸಮತಲ ದರ್ಪಣಗಳನ್ನು ಹೆಂಗೆ ಯೂಸ್ ಮಾಡ್ತಾರಪ್ಪ ಅಂತಂತಂದ್ರೆ ಒಂದು ಕೋಣದಲ್ಲಿ ಒಂದು ಆ್ಯಂಗಲ್ದಲ್ಲಿ ಏನು ಮಾಡ್ತಾರಪ್ಪ ಅಂತಂದ್ರೆ ಸಟ್ ಮಾಡಿ ಇಡ್ತಾರೆ. ಆ ಆ್ಯಂಗಲ್ದಾಗ ಸಟ್ ಮಾಡಿಟ್ರಪ್ಪ ಅಂತಂತಂದ್ರೆ ಅಲ್ಲಿರುವಂಥ ಇಮೇಜ್ಗಳ ಸಂಖ್ಯೆ ಏನಾಕಪ್ಪ ಅಂತಂದ್ರೆ ಜಾಸ್ತಿಯಾಗಿ ಕಾಣುವಂಗೆ ಮಾಡ್ತಾರೆ. ಈಗ ನೋಡಿರಿ ಯಾವ ಆ್ಯಂಗಲ್ದಾಗ ಎಷ್ಟು ಆ್ಯಂಗಲ್ದಾಗ ಆ ಸಮತಲ ದರ್ಪಣಗಳನ್ನು ಇಟ್ಟಾಗ ಎಷ್ಟು ಪ್ರತಿಬಿಂಬಗಳು ಮೂಡ್ತಾವೆ ಅನ್ನೋದಕ್ಕೆ ಒಂದು ಸೂತ್ರ ಐತಿ. ಏನಪ್ಪ ಅಂತಂತಂದ್ರೆ n = 360 ಡಿಗ್ರಿ ಡಿವೈಡೆಡ್ ಬೈ ಥೀಟಾ. ಇದು ಸೂತ್ರ ಇದೆ. n ಅಂತಂದ್ರೆ ಏನು ರೀ? ನಂಬರ್ ಆಫ್ ಇಮೇಜಸ್ ಅಂದ್ರೆ ಪ್ರತಿಬಿಂಬಗಳ ಸಂಖ್ಯೆ. ಥೀಟಾ ಅಂತಂದ್ರೆ ಏನು ರೀ? ಆ್ಯಂಗಲ್ ಬಿಟ್ವೀನ್ ದಿ ಮಿರರ್ಸ್, ದರ್ಪಣಗಳ ನಡುವಿನ ಕೋನ. ಈಗ ನೋಡ್ರಿ, ಎರಡು ಪ್ಲೇನ್ ಮಿರರ್ಗಳ ನಡುವಿನ ಕೋನ 90 ಡಿಗ್ರಿ ಅಂಥೇಳಿ ಇಮ್ಯಾಜಿನ್ ಮಾಡಿರಿ. 90 ಡಿಗ್ರಿ ಇತ್ತಪ್ಪ ಅಂತಂದ್ರೆ ನಿಮಗೇನಿದೆ ಸೂತ್ರ? 360 ಡಿವೈಡೆಡ್ ಬೈ 90. ಇಲ್ಲೇನಾಗುತ್ತಪ್ಪ ಅಂತಂದ್ರೆ 9 1 9 ಇಲ್ಲೇನಾಯ್ತು? ಇಮೇಜ್ಗಳ ಸಂಖ್ಯೆ, ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು ಮೂಡಿದು? 4 ಮೂಡಿದು. ಅದಕ್ಕೆ ಈಗ ಎಲ್ಲಾರ ನೀವು ಯಾವ್ದಾರ ಅಂಗಡಿಯೊಳಗೆ ಒಂದು 2 ಪ್ಲೇನ್ ಮಿರರ್ಗಳ ನಡುವಿನ ಕೋನ ಒಂದು 90 ಡಿಗ್ರಿ ಇದು ಮಾಡಿರಪ್ಪ ಅಂತಂತಂದ್ರೆ ಅಲ್ಲಿ ಇಮೇಜ್ಗಳ ಸಂಖ್ಯೆ ಎಷ್ಟಾಗಿರ್ತೈತಿ? 4 ಆಗಿರುತ್ತೆ. 4 ಅಲ್ಲ, ಅದರ ಆನ್ಸರ್ ಏನಾಗುತ್ತಪ್ಪ ಅಂತಂದ್ರೆ 3 ಆಗುತ್ತೆ. ಯಾಕಪ್ಪ ಅಂತಂದ್ರೆ ಇದೇನಪ್ಪ ಅಂತಂದ್ರೆ ಇವನ್ ಸಂಖ್ಯೆ ಇದೆ. ಇವನ್ ಅಂತಂದ್ರೆ ಏನು ರೀ? ಸಮಸಂಖ್ಯೆ ಅಂತಂದ್ರೆ ಏನು ರೀ? 2 4 6 8 10 ಹಿಂಗೆ ಬಂದುಪ್ಪ ಅಂತಂದ್ರೆ ಸಮಸಂಖ್ಯೆ. ಬೆಸ ಸಂಖ್ಯೆ ಅಂತಂದ್ರೆ ಏನು ರೀ? 1 3 5 7 9 ಹಿಂಗೆ ಇರ್ತಾವಲ್ಲ ಅವಕ್ಕೆ ಅಂತಾರೆ ಬೆಸ ಸಂಖ್ಯೆ ಅಂತಾರೆ. ಇಲ್ಲಿ ನೀವು ಕೋಣವನ್ನು ಇದನ್ನು ಮಾಡಿ ಆನ್ಸರ್ ನಿಮಗೆ ಉತ್ತರ ಏನಾರು ಅಕಸ್ಮಾತ್ ಸಮಸಂಖ್ಯೆದಾಗ ಬಂದಿತ್ತಪ್ಪ ಅಂತಂದ್ರೆ ಅದಕ್ಕೆ ನೀವು ಏನು ಮಾಡಬೇಕು? 1 ಮೈನಸ್ ಮಾಡ್ಬೇಕು. 4 - 1 3. ಆನ್ಸರ್ ಏನಾಗುತ್ತೆ ರೀ? 3 ಆಗುತ್ತೆ. ಅದ ನೀವು ಅಕಸ್ಮಾತ್ ಬೆಸ ಸಂಖ್ಯೆ ಬಂದಿತ್ತಪ್ಪ ಅಂತಂದ್ರೆ ಈಗ ಉದಾಹರಣೆ ತಗೋರಿ, 360ನ 40 ಡಿವೈಡ್ ಮಾಡಿರಿ. 2 ಸಮತಲ ದರ್ಪಣಗಳ ನಡುವಿನ ಕೋನ 40 ಡಿಗ್ರಿ ಆ್ಯಂಗಲ್ ಐತಿ ಅಂತ ಹೇಳ್ತೀವಿ. ಅವಾಗ ಎಷ್ಟಾಗುತ್ತೆ? ಆನ್ಸರ್ ಎಷ್ಟು ಬರುತ್ತೆ? 9 ಬರುತ್ತೆ. 0 0 ಹೋಗಿ 4 9 36. ಅವಾಗ ಏನಾಗುತ್ತೆ? 9 ಅನ್ನೋದು ಏನು ರೀ? ಆಡ್ ಬೆಸ ಸಂಖ್ಯೆ ಬಂತಿಲ್ಲ ರೀ, ಅದನ್ನ ಅಷ್ಟೇ ಇಡ್ಬೇಕು. ಅರ್ಥ ಆತ್ರಿ? ಸೂತ್ರ ಏನೈತಿ? 360 ಡಿಗ್ರಿ ಡಿವೈಡ್ ಬೈ ಥೀಟಾ ಐತಿ. ಇದನ್ನು ನೀವು ಆನ್ಸರ್ ಮಾಡಿದಾಗ ಅಕಸ್ಮಾತ್ ಸಮಸಂಖ್ಯೆ ಬಂತಂತಂದ್ರೆ ಏನು ಮಾಡಬೇಕು? -1 ಮಾಡಬೇಕು ಉತ್ತರ. ಅಕಸ್ಮಾತ್ ಬೆಸ ಸಂಖ್ಯೆ ಬಂತಪ್ಪ ಅಂತಂದ್ರೆ ಹೆಂಗಿರತ್ತಲ್ಲ ಹಂಗೆ ಇಡಬೇಕು ಆನ್ಸರ್. ಇಲ್ಲಿ ನೋಡಿರಿ, 360 ಡಿವೈಡ್ ಬೈ 90 ಬಂತ, ಇಲ್ಲಿ 4 ಬಂತ. 4 ಅನ್ನೋದು ಸಮಸಂಖ್ಯೆ, ಅದಕ್ಕೇನು ಮಾಡ್ತೀರಿ? 1 ಮೈನಸ್ ಮಾಡ್ಬೇಕು. ಸಮಸಂಖ್ಯೆ ಬಂದ್ರೆ ಒಟ್ಟು -3 ಬಂತು. ಅದು ಅಕಸ್ಮಾತ್ 40 ಡಿಗ್ರಿಲಿ ಇದು ಮಾಡ್ರಿ ಅಂತಂದ್ರೆ 9 ಬಂತು. ಬೆಸ ಸಂಖ್ಯೆ ಬಂತಂತಂದ್ರೆ ಹೆಂಗಿರತ್ತೆ ಹಂಗೆ ಇಡಬೇಕು. ಇಲ್ಲೇನು ಎಕ್ಸಾಮ್ದಾಗ ಏನು ಕೇಳಿದಾರಪ್ಪ ಅಂತಂದ್ರೆ KPSC ಕ್ವಶನ್ ಏನು ಕೇಳಿದಾರಪ್ಪ ಅಂತಂದ್ರೆ 2 ಸಮತಲ ದರ್ಪಣಗಳ ನಡುವಿನ ಕೋನ 0 ಡಿಗ್ರಿ
0 ಡಿಗ್ರಿ ಇದ್ದಾಗ ಅಲ್ಲಿ ಉಂಟಾಗುವಂಥ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಅವಾಗ ಎಷ್ಟಾಗುತ್ತಪ್ಪ ಅಂತಂದ್ರೆ 360 ಸೂತ್ರದೊಳಗೆ ತೀಟಾ ಅಂದ್ರೆ ಏನು ರೀ, ಆ್ಯಂಗಲ್ ಬಿಟ್ವೀನ್ ದಿ ಮಿರರ್ ಎಷ್ಟು ಕೊಟ್ಟಾರು, 0 ಕೊಟ್ಟಾರು. 0 ಯಾವುದೇ ಒಂದು ಸಂಖ್ಯೆನ ನಾವು 0ದಿಂದ ಭಾಗಿಸಿದಪ್ಪ ಅಂತಂದ್ರೆ ಅದ್ರ ಉತ್ತರ ಏನಾಗುತ್ತೆ, ಇನ್ಫಿನಿಟಿ. ಇನ್ಫಿನಿಟಿ ಅಂತಂದ್ರೆ ಏನು ರೀ, ಅನಂತ. ಅನಂತ ಅಂದ್ರೆ ಇಲ್ಲಿ ಉಂಟಾಗುವಂಥ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು ರೀ, ಅನಂತ. ಇದು KPSC ಕ್ವಶನ್ ಆಗೈತಿ. ಅರ್ಥಾತ್ ರೀ, ಯಾವುದೇ ಎರಡು ಸಮತಲ ದರ್ಪಣಗಳ ನಡುವಿನ ಕೋನ 0 ಡಿಗ್ರಿ ಇತ್ತಪ್ಪ ಅಂತಂದ್ರೆ ಅನಂತ ಆಗುತ್ತೆ. ಈಗ ನೋಡ್ರಿ, ಕೋನವನ್ನು ಏನು ಮಾಡಿರಪ್ಪ ಅಂತಂದ್ರೆ ಈಗ 90 ಡಿಗ್ರಿ ತೊಗೊಂಡ್ರಿ. 90 ಡಿಗ್ರಿ ತೊಗೊಂಡ್ರಪ್ಪ ಅಂತಂದ್ರೆ ಎಷ್ಟು ಇಮೇಜ್ಗಳು ಮೂಡಿದು, 3 ಮೂಡಿದು. ಅದ ನೀವು ಏನು ಮಾಡಿರಿ, 60 ಡಿಗ್ರಿ ತೊಗೋರಿ. 60 ಡಿಗ್ರಿ ತೊಗೊಂಡ್ರಪ್ಪ ಅಂತಂದ್ರೆ 360 / 60 ಮಾಡ್ತಾರೆ. 6 1 6 6 ಆನ್ಸರ್ ಏನಾಗತ್ತೆ ರೀ, 6 ಆತ. 6 ಅನ್ನೋದು ಸಮಸಂಖ್ಯೆಯೋ ಬೆಸ ಸಂಖ್ಯೆಯೋ, ಸಮಸಂಖ್ಯೆ. ಅದಕ್ಕೆ ಏನು ಮಾಡ್ತೀರಿ, 1 ಮೈನಸ್ ಮಾಡ್ತೀರಿ. ಉತ್ತರ ಏನಾಯ್ತು ರೀ, 5 ಆತ. 90 ಡಿಗ್ರಿ ಇದ್ದಾಗ 3 ಆತ, 60 ಡಿಗ್ರಿ ಇದ್ದಾಗ 5 ಆತ. ಹಂಗೆ ಏನು ಮಾಡಿರಿ, 30 ಡಿಗ್ರಿ ತೊಗೋರಿ. 30 ಡಿಗ್ರಿ ತೊಗೊಂಡ್ರಪ್ಪ ಅಂದ್ರೆ 360 / 30. 3 1 3 2 ಎಷ್ಟು ಆತ್ರಿ, ಉತ್ತರ 12 ಆತ. 12 ಅನ್ನೋದು ಸಮಸಂಖ್ಯೆಯೋ ಬೆಸ ಸಂಖ್ಯೆಯೋ, ಸಮಸಂಖ್ಯೆ. -1 ಮಾಡ್ಬೇಕು, 11 ಆತ. ಈಗ ನೋಡ್ರಿ, ಇಲ್ಲೇ 90 ಡಿಗ್ರಿ ಇತ್ತು, 3 ಮೂಡಿದು. 60 ಡಿಗ್ರಿ ಇತ್ತು, 5 ಮೂಡಿದು. 30 ಡಿಗ್ರಿ ಇತ್ತು, 11 ಮೂಡಿದು. 11 ಇಮೇಜ್ಗಳು ಮೂಡಿದು. ಹಂಗೆ ಕೋನದ ವ್ಯಾಲ್ಯೂವನ್ನು ನೀವು ಕಡಿಮೆ ಮಾಡ್ಕೊತ ಬಂದ್ರಿಲ್ಲ. 90 ಡಿಗ್ರಿ ಇತ್ತು, 60 ಡಿಗ್ರಿ ಇತ್ತು, ಇಲ್ಲಿ 30 ಡಿಗ್ರಿ ಇತ್ತು. ಆವಾಗ ಇಮೇಜ್ಗಳ ಸಂಖ್ಯೆ ಏನಾಯ್ತು, 3 5 11 ಅಂದ್ರೆ ಜಾಸ್ತಿ ಹಾಕೋಂತ ಬಂತು. ಅಂದ್ರೆ ನೀವು ಕೋನವನ್ನು ಕಡಿಮೆ ಮಾಡ್ಕೊತ ಬಂದಾಗ ಇಮೇಜ್ಗಳು ಪ್ರತಿಬಿಂಬಗಳ ಸಂಖ್ಯೆ ಏನಾಗುತ್ತೆ, ಹೆಚ್ಚಿಗೆ ಹಾಕೋಂತ ಬರತ್ತೆ. ಕೋನವನ್ನು ಕಡಿಮೆ ಮಾಡ್ಕೊತ ಬಂದ್ರಿ, ಇಮೇಜ್ಗಳ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟಾಗುತ್ತಾ, ಹೆಚ್ಚಿಗೆ ಹಾಕುವಂತ ಬರುತ್ತೆ. ಪ್ರತಿಬಿಂಬಗಳ ಸಂಖ್ಯೆ ಹೆಚ್ಚಿಗೆ ಹಾಕುವಂತ ಬರುತ್ತೆ. ಇದು ನೆನಪಿಟ್ಕೋರಿ. ಸಮತಲ ದರ್ಪಣದಲ್ಲಿ ಎರಡು ದರ್ಪಣಗಳ ನಡುವಿನ ಕೋನವನ್ನು ಕಡಿಮೆ ಮಾಡುತ್ತಾ ಬಂದಾಗ ಏನಾಗುತ್ತೆ ರೀ, ಪ್ರತಿಬಿಂಬಗಳ ಸಂಖ್ಯೆ ಹೆಚ್ಚಾಗುತ್ತಾ ಬರುತ್ತದೆ. ಇದೇನಪ್ಪ ಅಂತಂತಂದ್ರೆ ಸಮತಲ ದರ್ಪಣದ ಉಪಯೋಗಗಳು. ಯಾವುದು ಒಂದನೇದಲ್ಲಿ ಯೂಸ್ ಮಾಡಿದಪ್ಪ ಅಂತಂತಂದ್ರೆ ಇದಕ್ಕೆ ಎಲ್ಲೇ ನಾರ್ಮಲ್ ಆಗಿ ಡ್ರೆಸ್ಸಿಂಗ್ ಕನ್ನಡಿಯಲ್ಲಿ ಯೂಸ್ ಮಾಡಿದ್ದು. ಎರಡನೇದಲ್ಲಿ ಪೆರಿಸ್ಕೋಪ್ದಲ್ಲಿ. ಇದು ಮೂರನೇದೆಲ್ಲಪ್ಪ ಅಂತಂತಂದ್ರೆ ಅನಂತ ಪ್ರತಿಬಿಂಬಗಳನ್ನು ಇದು ಮಾಡೋಕ್ಕೆ ಮೂಡಿಸಲು ಎಲ್ಲೇ ಜ್ಯುವೆಲರಿ ಶಾಪ್ನಾಗ ಅದು ನೆನಪಿಟ್ಕೋಬೇಕು. ಆಮೇಲೆ ಇನ್ನೊಂದು ನಾ ಹೇಳಿದ್ದು ನಿಮಗೆ ಗುಣಲಕ್ಷಣ ಒಳಗೆ, ಗುಣಲಕ್ಷಣ ಏನಂದ್ರೆ ಪಾರ್ಶ್ವ ವಿಪರ್ಯಾಯ ಅಂತ ಹೇಳಿದ್ದು ನಾನು ನಿಮಗೆ. ಲ್ಯಾಟ್ರಲಿ ಇನ್ವರ್ಸ್ ಅಂಥೇಳಿ. ಲ್ಯಾಟ್ರಲಿ ಇನ್ವರ್ಸ್ ಅಂತಂದ್ರೆ ಏನು ರೀ, ಎಡ ಇದ್ದದ್ದು ಬಲ ಕಾಣುತ್ತಾ, ಬಲ ಇದ್ದದ್ದು ಎಡ ಕಾಣುತ್ತೆ ಅಂಥೇಳಿ. ಅದು ಅಪ್ಲೈ ಎಲ್ಲಾಗತ್ತಪ್ಪ ಅಂತಂತಂದ್ರೆ ಈಗ ನೋಡ್ರಿ, ನೀವು ಆಂಬುಲೆನ್ಸ್ ಅಂತ ತಿಳ್ಕೊರಿ. ಆಂಬುಲೆನ್ಸ್ ಗಾಡಿ ಒಳಗೆ ಯಾವಾಗಿದ್ರು ಆಂಬುಲೆನ್ಸ್ ಅನ್ನೋದು ಸೀದಾ ಬರ್ದಿರಂಗಿಲ್ಲ ರೀ, ಉಲ್ಟಾ ಬರ್ದಿರ್ತಾರೆ. ಹೆಂಗಪ್ಪ ಅಂತಂದ್ರೆ ಎ ಮೊದಲು ಬರ್ದಿರ್ತಾರು, ಹಿಂಗೆ ಎಮ್, ಹಿಂಗೆ ಬಿ, ಹಿಂಗೆ ಉಲ್ಟಾ ಬರ್ಕೊಂತ ಬರ್ದಿರ್ತಾರೆ. ಎದಕ್ಕಪ್ಪ ಅಂತಂತಂದ್ರೆ ನೀವು ಗಾಡಿ ಒಳಗೆ ಹೊಂಟಾಗ ಏನಾಗುತ್ತಪ್ಪ ಅಂತಂದ್ರೆ ಹಿಂದೆ ನೀವು ಮಿರರ್ದಾಗ ನೋಡಿದಾಗ ಅದೇನಾಗುತ್ತಪ್ಪ ಅಂತಂತಂದ್ರೆ ಈಗ ಪಾರ್ಶ್ವ ವಿಪರ್ಯಾಸ ಮೂಡೋದು ಸಮತಲ ದರ್ಪಣ ಒಳಗೆ. ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಅದು ಅಕ್ಷರ ಏನಾಗುತ್ತಾವ ಅಂದ್ರೆ ಎಡಕ್ಕೆ ಇದ್ದದ್ದು ಬಲಕ್ಕೆ ಕನಕ್ಕೆ ಸ್ಟಾರ್ಟ್ ಆಕಾವು. ಇಲ್ಲಿ ಬಲಕ್ಕೆ ಐತಿ ನೋಡ್ರಿ, ಇದು ಎಡಕ್ಕೆ ಕನಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಹಿಂಗೆ ಕನಕ್ಕೆ ಸ್ಟಾರ್ಟ್ ಆಗುತ್ತೆ, AMBU ಹಿಂಗೆ ಅಂಥೇಳಿ. ಅವಾಗ ಏನಾಗುತ್ತಪ್ಪ ಅಂತಂದ್ರೆ ಮುಂದೆ ನಾವು ಡ್ರೈವಿಂಗ್ ಮಾಡೋರಿಗೆ ಗೊತ್ತಾಗುತ್ತೆ ಹಿಂದೆ ಆಂಬುಲೆನ್ಸ್ ಬರತ್ತೆ ಅಂಥೇಳಿ. ಅವಾಗ ಹಿಂಗೆ ನೋಡಿದಾಗ ಅವಾಗ ಏನಾಗುತ್ತೆ, ನೀವು ದಾರಿ ಕೊಡೋಕೆ ನಿಮ್ಗೆ ಈಸಿ ಆಗುತ್ತೆ. ಅದಕ್ಕೆ ಏನಾಗುತ್ತಪ್ಪ ಅಂತಂತಂದ್ರೆ ಪಾರ್ಶ್ವ ವಿಪರ್ಯಾಸ ಅನ್ನೋದು ಎಲ್ಲಿ ಯೂಸ್ ಆಗುತ್ತಪ್ಪ ಅಂತಂದ್ರೆ ಇಂಥವು ಆಂಬುಲೆನ್ಸ್ ಅದು ಇಲ್ಲಿ ಹಿಂಗದು ಬರುವಾಗ ಏನಾಗುತ್ತಪ್ಪ ಅಂತಂದ್ರೆ ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಏನು ಮಾಡಿರ್ತಾರೆ, ಉಲ್ಟಾ ಬದಿರ್ತಾರೆ. ಈಗೇನಪ್ಪ ಇದೆಲ್ಲ ಸಮತಲ ದರ್ಪಣಗಳು ಗುಣಲಕ್ಷಣಗಳು ನೋಡಿದ್ದು, ಅಥವಾ ಉಪಯೋಗಗಳು ನೋಡಿದ್ದು, ಆಮೇಲೆ ಪ್ರತಿಬಿಂಬಗಳ ಸಂಖ್ಯೆಗಳು ಹೆಂಗೆ ಯಾವ ಕೋಣದಾಗ ಎಲ್ಲಿಟ್ಟಾಗ ಇದಕ್ಕೆ ಅನ್ನೋದು ನೋಡಿದ್ದು. ನೆಕ್ಸ್ಟ್ ಏನಪ್ಪ ಅಂತಂತಂದ್ರೆ ಕಾನ್ಕೇವ್ ಮಿರರ ಮತ್ತು ಕಾನ್ವೆಕ್ಸ್ ಮಿರರ್ ಬರುತ್ತೆ. ಅಂದ್ರೆ ನಿಮ್ನ ದರ್ಪಣ ಮತ್ತು ಪೀನ ದರ್ಪಣ ಅಂತೇಳಿ ಅದ್ರ ಗುಣಲಕ್ಷಣಗಳು ಏನಾಕಾವು, ಆಮೇಲೆ ಅಲ್ಲಿ ಅವು ಎಲ್ಲೆಲ್ಲಿ ಉಪಯೋಗ ಆಕಾವು ಅನ್ನೋದು ಏನು ಮಾಡೋದು ನೆಕ್ಸ್ಟ್ ಕ್ಲಾಸಾಗಿ ನೋಡೋಣ.